ಲೋ ನವೀನ ಅಪ್ಪಟ ದೇಸಿ ತಳಿ. ಎಲ್ಲ ಜನ ನಗುವಂತ ಸಿನಿಮಾ ಬರ್ತಾ ಇಲ್ಲ, ಎಲ್ಲ ಬರೀ ಬೇರೆ ಬೇರೆ ತರ ಆಕ್ಷನ್ ಸಿನಿಮಾಗಳು ಬರ್ತಾ ಇದೆ ಅಂದ್ರೆ ಬಂದಿದೆ ಲೋ ನವೀನ. ದಯವಿಟ್ಟು ಯಾರೋ ಮಿಸ್ ಮಾಡ್ಕೋಬೇಡಿ. ನವೀನ್ ಸಜ್ಜ್ ಅವರು ಕನ್ನಡದಲ್ಲಿ ತುಂಬಾ ದಿನ, ತುಂಬಾ ವರ್ಷ, ತುಂಬಾ ಒಂದು ಜನರೇಷನ್ಗೆ ಉಳ್ಕೋಬೇಕಾಗಿದ್ದ ನಟ. ಈ ತರ ಕಥೆಗಳು ತುಂಬಾ ಸಲ ಕಿರಾತಕ, ರಾಜಾಹುಲಿ, ಅಯೋಗ್ಯ, ಪ್ರತಿ ಹಳ್ಳಿ ಸಿನಿಮಾನು ಗೆಲ್ಸ್ಕೊ ಬಂದಿದ್ದೀರಾ. ದಯವಿಟ್ಟು ಈ ಸಿನಿಮಾನು ಗೆಲ್ಸ್ಕೊ ಬನ್ನಿ. ಪ್ರತಿ ಪಾತ್ರಗಳು ನಿಮಗೆ ಕಾಡುತ್ತೆ, ಪ್ರತಿ ಪಾತ್ರಗಳು ನಿಮ್ಮ ನಗಿಸುತ್ತೆ, ಪ್ರತಿ ಸಂಭಾಷಣೆ, ಪ್ರತಿ ಸಾಹಿತ್ಯ ಕೂಡ ನಿಮ್ಮ ಮನೇನ, ನಿಮ್ಮ ಊರ್ನ, ನಿಮ್ಮ ಜನನ ನೆನಪಿಸುತ್ತೆ. ದಯವಿಟ್ಟು ಈ ಸಿನಿಮಾ ಯಾರು ಮಿಸ್ ಮಾಡ್ಕೋಬೇಡಿ, ಖಂಡಿತ ಬಂದು ನೋಡಿ. ಎಲ್ರಿಗೂ ನಮಸ್ಕಾರ. ನಾನು ನಿರೂಪಕಿ ಚೈತ್ರ ವಾಸುದೇವನ್. ಲೋ ನವೀನ ಸಿನಿಮಾ ತುಂಬಾನೇ ಚೆನ್ನಾಗಿದೆ. ಎರಡು ಟ್ರಾನ್ಸಿಷನ್ ಅಂದ್ರೆ ಫಸ್ಟ್ ಹಾಫ್ ಬಂದು ಹಳ್ಳಿ ಸೊಗಡು, ಸೆಕೆಂಡ್ ಹಾಫ್ ನಮ್ ರಿಯಲ್ ಲೈಫ್ ಬ್ಯಾಂಗ್ಳೂರ್. ಯಾಕಂದ್ರೆ ನಾವು ಆರ್ ನಗರ್ ನೋಡ್ಕೊಂಡು ಬೆಳೆದಿರೋದ್ರಿಂದ ಸೊ ಅದೇ ಏರಿಯಾ ನಮ್ಗೆ ತುಂಬಾ ರಿಲೇಟ್ ಆಗುತ್ತೆ. ಮತ್ತೆ ಕಾಮಿಡಿ ಒಂದು ಕ್ಲಾಸ್ ಆಗಿದೆ. ಹಾಡು ಕೈ ತೊಳ್ಕೊಂಡು ಮುಟ್ಟಂಗವಳೆ ತುಂಬಾ ಚೆನ್ನಾಗಿದೆ. ಸೊ ಮಿಸ್ ಮಾಡದೆ ಬಂದು ನೋಡಿ. ಫ್ಯಾಮಿಲಿ ಎಂಟರ್ಟೈನರ್, ಎಲ್ಲರೂ ಬಂದು ತುಂಬಾ ಚೆನ್ನಾಗಿ ನಗ್ಬೋದು. ಒಂದ್ ಒಳ್ಳೆ ಮೀನಿಂಗ್ ಕೂಡ ಇದೆ. ನೆವರ್ ಗಿವ್ ಅಪ್ ಅಂತ. ಆಲ್ ದಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ನಮ್ಮ ರೈಟ್ರು ದೀಪು ಅವರು ಆ್ಯಕ್ಚುಲಿ ನಿನ್ನೆ ಹೇಳಿದ್ರು ನನಗೆ ಫೋನ್ ಮಾಡಿ, ಈ ಥರ ಒಂದು ಒಳ್ಳೆಯ ಸಿನಿಮಾ ಬಂದಿದೆ ನೋಡಬೇಕು ಅಂತೇಳಿ. ಬನ್ನಿ ನನ್ನ ಕರ್ಕೊಂಡೋಗಿ ಜೊತೆಯಲ್ಲಿ ಅಂತ ನಾನು ಅವ್ರ ಜೊತೆಲಿ ಬಂದೆ. ತುಂಬ ಒಳ್ಳೆಯ ಸಿನಿಮಾ. ಹೀರೋ ಹೀರೋಯಿನ್ ಆಗಿರ್ಬೋದು, ಎಲ್ಲ ಜೊತೆಲಿರೋ ಕಲಾವಿದರುಗಳು ಮತ್ತು ಟೆಕ್ನಿಷಿಯನ್, ಒಟ್ಟಿನಲ್ಲಿ ಓವರಾಲ್ ಆಗಿ ಹೇಳಬೇಕು ಅಂದರೆ ಇದೊಂದು ಡೈರೆಕ್ಟರ್ ಸಿನಿಮಾ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕನ್ನಡ ಕಲಾಭಿಮಾನಿ ದೇವರುಗಳು ಎಲ್ಲರೂ ಇಷ್ಟಪಡ್ತೀರಿ. ತುಂಬ ಚೆನ್ನಾಗಿ ಕೆಲಸ ಮಾಡಿ ತಲೆ ಮೇಲೆ ಇಟ್ಕೊಂಡು ಹೋರಾಡ್ತೀರಾ. ದಯವಿಟ್ಟು ಈ ಸಿನಿಮಾನ ದಯವಿಟ್ಟು ಆಶೀರ್ವಾದ ಮಾಡಿ. ಕನ್ನಡ ಕಲಾಭಿಮಾನಿ ಎಲ್ಲರೂ ಬಂದು ಈ ಸಿನಿಮಾಗೆ ಆಶೀರ್ವಾದ ಮಾಡಿ. ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ ನೀವು ಯಶಸ್ಸು ಕೊಟ್ಟರೆ ಅವ್ರು ಇನ್ನೂ ಈ ಥರ ಒಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾರೆ. ಎಲ್ರಿಗೂ ಒಳ್ಳೇದಾಗಲಿ. ನವೀನ ನಮ್ಮ ಮಣ್ಣಿನ ಕತೆ ಇದು. ಆಕ್ಚುಲಿ ಎಲ್ರಿಗೂ ಒಳ್ಳೇದಾಗಬೇಕು. ಥ್ಯಾಂಕ್ ಯು. ದಯವಿಟ್ಟು ಜನಗಳ ಆಶೀರ್ವಾದ. ಯಾವ ಮಾಮೂನ್ ಮಗಳು ಎಲ್ಲ ಒಳ್ಳೆ. ನನ್ಗೆ ನಾನು ಮದುವೆ ಇದೆಲ್ಲ ನಾನು ಇಷ್ಟಪಡಲ್ಲ, ಲವ್ ಮಾಡೋದು ಅವೆಲ್ಲ ಇಷ್ಟಪಡಲ್ಲ. ಇಲ್ಲ ಹಂಗಂತಲ್ಲ, ಆಕ್ಚುಲಿ ಪಿಕ್ಚರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಗಿಂತ ಒಂದು ಒಳ್ಳೆ ಸಿನಿಮಾ ನೋಡೋ ಅವಕಾಶ ಸಿಕ್ತು. ನಮ್ಗೆ ತುಂಬ ಖುಷಿ ಆಯಿತು. ನಿಮ್ಮೆಲ್ರಿಗೂ ಇಷ್ಟ ಆಗಲಿ. ದಯವಿಟ್ಟು ಎಲ್ಲರೂ ಆಶೀರ್ವಾದ, ಕನ್ನಡ ಕಲಾಭಿಮಾನಿ ದೇವರುಗಳ ಆಶೀರ್ವಾದ ಅವ್ರ ಮೇಲೆ ಇರಲಿ. ಅವ್ರಿಗೆ ಒಳ್ಳೇದಾಗಲಿ ಅಂತ ನಾನು ಮನಸ್ಫೂರ್ತಿ ಕೇಳ್ಕೊತೀನಿ. ಗೆಳೆಯ ನವೀನ್ ಸಜ್ಜ್ ಅವರು ಮೊದಲನೇ ಬಾರಿಗೆ ನಾಯಕ ನಟರಾಗಿ ಅಭಿನಯಿಸಿರೋಂಥ ಸಿನಿಮಾ. ಎಲ್ಲೂ ಹಂಗೆ ಅನ್ಸಲ್ಲ, ಯಾಕಂದ್ರೆ ಅಷ್ಟು ನೈಜವಾಗಿ ಅಭಿನಯಿಸಿದ್ದಾರೆ. ಆ್ಯಂಡ್ ಗ್ರಾಮೀಣ ಸೊಗಡಿನ ಕತೆ ಜೊತೆಗೆ ಒಂದು ಅರ್ಬನ್ ಲೈಫ್ ಕೂಡ ಇರೋಂಥ ಒಂದು ಲವ್ ಸ್ಟೋರಿ. ಆ್ಯಂಡ್ ಮನೆ ಮಂದಿ ಎಲ್ಲ ಕೂತ್ ನೋಡೋ ಅಂಥ ಸಿನಿಮಾ ಸಖತ್ ಎಂಟರ್ಟೈನಿಂಗ್ ಆಗಿದೆ. ನಿರ್ದೇಶನ ಇರ್ಬೋದು, ಕತೆ, ಚಿತ್ರಕಥೆ, ಸಂಭಾಷಣೆ ಎಲ್ಲ ಟಾಪ್ ನಾಚ್ ಅಂತಾನೆ ಅನ್ಬೋದು. ಕಲಾವಿದರು ಯಾರ್ಯಾರು ಪರ್ಫಾರ್ಮ್ ಮಾಡಿದ್ದಾರೆ, ಎಲ್ಲ ಕಲಾವಿದರು ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ತುಂಬ ನ್ಯಾಚುರಲ್ ಪರ್ಫಾರ್ಮ್ ಮಾಡಿದ್ದಾರೆ. ಮನೆ ಮಂದಿ ಎಲ್ಲ ಕೂತ್ ನೋಡೋ ಸಿನಿಮಾ. ದಯವಿಟ್ಟು ಯಾರು ಮಿಸ್ ಮಾಡ್ಕೊಂಬಿಡಿ. ಈ ಸಿನಿಮಾನ ಥಿಯೇಟರ್ ಬಂದು ನೋಡಿ. ಸಖತ್ ಎಂಟರ್ಟೈನಿಂಗ್ ಆಗಿದೆ. ಲೋ ನವೀನ ಫಿಲಮ್ ನೋಡ್ಕೊಂಡು ಬಂದೆ. ಫಿಲಮ್ ಅಲ್ಲಿ ಇರೋಂತ ಎಷ್ಟೊಂದು ಸೀನ್ಗಳು ನನ್ನ ಲೈಫಲ್ಲಿ ನಡೆದಿದೆ. ಅವರು ಹಿಂಗೆ ರೋಸ್ ಮೇಲೆ ಹಾಕಿ ನಡ್ಸೋದು, ಮತ್ತೆ ಬರ್ಡೇ ಸೆಲೆಬ್ರೇಟ್ ಮಾಡೋದೆಲ್ಲ. ಸೊ ನನಗೆ ಒಂಥರ ನಾಸ್ಟಾಲಜಿಕ್ ಆಗಿ ಫೀಲ್ ಆಗ್ತಾ ಇತ್ತು. ಅಂಡ್ ಸಕ್ಕತ್ತಾಗಿದೆ ಫಿಲಮು. ಯಾಕೆಂತಂದ್ರೆ ಯೂಶಲಿ ಇತ್ತೀಚಿನ ಜನರೇಷನ್ ಅಲ್ಲಿ ಜಾಸ್ತಿ ಆಕ್ಷನ್ ನೋಡ್ತಾ ಇರ್ತೀವಿ ನಾವು ಫಿಲಮ್ ಅಲ್ಲಿ. ಸೊ ಸಖತ್ ಕಾಮಿಡಿ ಇದೆ. ಅಂಡ್ ಎಸ್ಪೆಷಲಿ ಮಂಡ್ಯ ಸ್ಲ್ಯಾಂಗ್ ಇರೋದು ಮತ್ತೆ ಡೈಲಾಗ್ಸ್ ಆಗಿರಬಹುದು ತುಂಬಾನೇ ಚೆನ್ನಾಗಿದೆ. ಅಂಡ್ ಎಸ್ಪೆಷಲಿ ನವೀನ್ ಅವ್ರದ್ದು ಫಸ್ಟ್ ಫಿಲಮ್ ಅಂತ ಅನ್ಸೋದೇ ಇಲ್ಲ. ಯಾಕೆಂತಂದ್ರೆ ಡೈಲಾಗ್ ಡೆಲಿವರಿ ಅದೆಲ್ಲ ಓಕೆ, ಬಟ್ ಕೆಲವೊಂದು ಇಮೋಷನ್ ಸೀನ್ಸ್ಗಳನ್ನ ಮಾಡೋದು ಸ್ವಲ್ಪ ಕಷ್ಟ. ಚಾಲೆಂಜಿಂಗ್ ಆಗಿದ್ದ ಸೀನ್ಗಳನ್ನ ತುಂಬಾ ಈಸಿಯಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಷನ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಎಲ್ಲರೂ ಸಕ್ಕತ್ತಾಗಿ ಮಾಡಿದ್ದಾರೆ. ಅಂಡ್ ಏನ್ ಬೇಕೋ ಅಷ್ಟೇ ಇದೆ ಸಿನಿಮಾಗೆ. ಓವರ್ ಆಗಿ ಏನಾದ್ರು ಎಕ್ಸಾಜುರೇಟಿಂಗ್ ಆಗಿ ಏನು ಇಲ್ಲ. ಎಷ್ಟು ಬೇಕೋ ಅಡುಗೆಗೆ ಉಪ್ಪು ಎಷ್ಟು ಹಾಕ್ಬೇಕೋ ಅಷ್ಟೇ ಇರಬೇಕು ತರಾನೇ. ಏನೇನ್ ಇರ್ಬೇಕೋ ಮ್ಯೂಸಿಕ್ ಆಗಿರ್ಬೋದು ಮತ್ತೆ ಕಾಮಿಡಿ ಆಗಿರ್ಬೋದು ಎಲ್ಲದೂ ಆಪ್ಟ್ ಆಗಿದೆ. ಸೊ ಡೆಫಿನೆಟ್ಲಿ ಮಸ್ಟ್ ವಾಚ್ ಫಿಲಮ್. ನಾನಂತೂ ಇನ್ಸ್ಟಾಗ್ರಾಮ್ ಅಲ್ಲಿ ಖಂಡಿತ ಹಾಕ್ತೀನಿ ಈ ಫಿಲಮ್ ಬಗ್ಗೆ. ಅಂಡ್ ನೀವ್ ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಫಿಲಮ್ ನ ನೋಡಿ. ಆಲ್ ದ ಬೆಸ್ಟ್ ಲೋ ನವೀನ. ಲೋ ನವೀನ ಪಿಕ್ಚರ್ ಸಕ್ಕತ್ತಾಗೈತೆ. ನವೀನ್ ಅಣ್ಣನ ಬರೀ ಮ್ಯೂಸಿಕ್ ಸಿಂಗಿಂಗ್ ಅಲ್ಲಿ ನೋಡಿದ್ದೆ. ಒಂದು ಫುಲ್ ಆಕ್ಟಿಂಗ್ ಆಗಿ, ಫುಲ್ ಕಾಮಿಡಿಯಿಂದ ಹಿಡಿದು ಸೆಂಟಿಮೆಂಟ್ ಇಂದ ಹಿಡಿದು ಎಲ್ಲ ಓವರ್ ಆಲ್ ಒಂದು ಮಿಕ್ಸ್ ಆಗಿ ನೋಡಿದೆ. ಸಿಕ್ಕಾಪಟ್ಟೆ ಸಕ್ಕತ್ತಾಗೈತೆ ಪಿಕ್ಚರು. ದಯವಿಟ್ಟು ನಾನು ಎಲ್ಲ ಪಿಕ್ಚರ್ಗೂ ಬಂದಾಗ್ಲೂ ಪ್ರೀವಿಯಸ್ ಚಾನಲ್ ಅದನ್ನೇ ಹೇಳೋದು. ನಾನು ದಯವಿಟ್ಟು ನಮ್ಮ ಕನ್ನಡ ಜನ ಒಂದು ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಸಿನಿಮಾನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ. ಒಂದು ಅದ್ಭುತವಾದಂಥ ಪಿಕ್ಚರು. ಸ್ಟಾರ್ಟ್ ಆಗಿದ್ದು ಗೊತ್ತಾಗಲ್ಲ, ಮುಗ್ದಿದ್ದು ಗೊತ್ತಾಗಲ್ಲ, ಅಷ್ಟು ಅದ್ಭುತವಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ.
ಕಾಮಿಡಿ ಟೈಮಿಂಗ್ಸ್ ಅಂತ ಅಲ್ಲಿರೋ ಆರ್ಟಿಸ್ಟ್ ಒಂದು ಸಿಕ್ಕಾಪಟ್ಟೆ ಸಖತ್ತಾಗಿ ನಗ್ಸಿದ್ದಾರೆ. ಎಲ್ಲೂ ಬೋರ್ ಆಗಲ್ಲ ಪಿಕ್ಚರು. ಅದರಲ್ಲಂತೂ ನಮ್ಮ ಅಭಿ ಮತ್ತೆ ಮಲ್ರಾಜ್ ಅಣ್ಣ, ನಮ್ಮ ಹೀರೋ ನವೀನ್ ಅಣ್ಣ, ಇಟ್ಸ್ ಎಕ್ಸ್ಟ್ರಾರ್ಡಿನರಿ. ತುಂಬಾ ಬ್ಯೂಟಿಫುಲ್ ಆಗೈತೆ ಪಿಕ್ಚರು. ದಯವಿಟ್ಟು ಇಂಥ ಪಿಕ್ಚರ್ನ ನೋಡದೆ ಮಿಸ್ ಮಾಡ್ಕೊಂಡ್ರೆ ಅದು ನಿಮ್ಮ ಇದು ಅಂತ ಹೇಳ್ಬೋದು. ದಯವಿಟ್ಟು ಈ ಪಿಕ್ಚರ್ನ ಥಿಯೇಟ್ರ್ ಬಂದು ನೋಡಿ, ಈ ಪಿಕ್ಚರ್ನ ಗೆಲ್ಲಿಸಿ ಇನ್ನೊಂದು ಪಿಕ್ಚರ್ನ ಮಾಡೋದಕ್ಕೆ ಒಂದು ಶಕ್ತಿ ಕೊಡಿ ಅಂತ ಕೇಳ್ಕೊತೀನಿ. ಆಲ್ ದ ಬೆಸ್ಟ್ ಲೋ ನವೀನ. ನಮಸ್ಕಾರ. ಒಂದು ಇವತ್ತಿನ ಕಾಲಘಟ್ಟದಲ್ಲಿ ಏನ್ ನಡೀತಾ ಐತೆ ರಾ ಮೂವಿ ಅಂತಂದ್ರೆ ತುಂಬಾ ಬೇಕಾಗಿರೋದು. ತುಂಬಾ ಚೆನ್ನಾಗಿ ಮಾಡಿದ್ರಣ್ಣ, ಆಲ್ ದ ಬೆಸ್ಟ್. ಆಮೇಲೆ ಸೀಕ್ವೆನ್ಸ್ ಹೆಂಗೈತೆ ಅಂದ್ರೆ, ನಾನು ಥಿಯೇಟರ್ಗೆ ಹೋಗಿ ನೋಡಿರೋ ಮೂವಿಗಳಲ್ಲಿ ರಂಗೀತ ರಂಗ, ಅದು ಬಿಟ್ಟ ಮೇಲೆ ಆ ಸೀಕ್ವೆನ್ಸ್ ಇವ್ರ ಮೂವಿನಲ್ಲೇ ನಾನು ನೋಡಿರೋದು. ಅಂತಂದ್ರೆ ಹೀರೋಯಿನ್ ಯಾಕೆ ಚೇಂಜ್ ಆದ್ರು, ನೆಕ್ಸ್ಟ್ ಏನ್ ಅನ್ಬಿಟ್ಟು ಅವ್ರು ಹೇಳ್ತಾ ಇಲ್ಲ. ನೆಕ್ಸ್ಟ್ ಮೂವಿ ಇನ್ನೊಂದು ಇರುತ್ತೆ ಅಂತ ಪಕ್ಕ ಅನಿಸ್ತಾ ಇದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಳ್ಳಿ ಪ್ರತಿಭೆಗಳು ಬೆಳಿಬೇಕಂತಂದ್ರೆ ಶ್ರಮ ಇರಬೇಕು. ಆ ಶ್ರಮ ನಿಮ್ಮಲ್ಲಿ ಐತೆ ಅಣ್ಣ. ಟ್ಯಾಲೆಂಟ್ ಇರೋರು ಮುಂದಕ್ಕೆ ಬರಬೇಕು. 100% ಸಕ್ಸಸ್ ಐತೆ. ನಿಮ್ಮಲ್ಲಿ ಕಲೆ ಐತೆ. ಕಲೆಗೆ ಕಲಾದೇವಿ ಯಾವತ್ತಿದ್ರು ಕೈ ಹಿಡಿತಾಳೆ. ಲೋ ನವೀನ 100% 100 ಡೇಸ್ ಓಡ್ಲಿ. ಜೈ ಹಳ್ಳಿಕಾರ್. ಇದು ಲೋ ನವೀನ ಆದರೆ ಬರೀ ನವೀನ ಅಲ್ಲ, ಫುಲ್ 100 ಡೇಸ್ ನವೀನ ಅಂತ ನನ್ಗನ್ಸುತ್ತಪ್ಪ. ತುಂಬ ಚೆನ್ನಾಗಿದೆ. ಹಳ್ಳಿ ಸೊಗಡಿನ ಭಾಷೆ ಇದು ತುಂಬ ಚೆನ್ನಾಗಿ ಬಂದಿದೆ. ಫಸ್ಟ್ ಹಾಫ್ ಅಂತೂ ಹ್ಯಾಕೆ ಹೋಯ್ತು ಅಂತಾನೆ ಗೊತ್ತಾಗಲ್ಲ. ಅಷ್ಟು ಎನರ್ಜೆಟಿಕ್ಕು. ಒಬ್ಬರೇ ಅಂತಲ್ಲ, ಬರೀ ನವೀನ್ ಒಬ್ಬರೇ ಅಂತಲ್ಲ, ಎಲ್ಲರೂ ಅಷ್ಟೇ ಚೆನ್ನಾಗಿ ಮಾತಾಡಿದ್ದಾರೆ. ತುಂಬ ಎನರ್ಜೆಟಿಕ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲ ಒಂದೇ ಲೆವೆಲಲ್ಲಿ ಮಾಡಿದ್ದಾರೆ. ಅದು ನನ್ಗೆ ಖುಷಿ ಕೊಟ್ಟಿದ್ದು. ಮತ್ತು ಸೆಕೆಂಡ್ ಹಾಫಲ್ಲಿ ತುಂಬ ಸೀರಿಯಸ್ ಮ್ಯಾಟರ್ನ ತಗೊಂಡಿದ್ದಾರೆ. ಕೊನೆಗೆ ಮತ್ತೆ ಅದನ್ನು ಕಾಮಿಡಿಯಾಗಿ ಇದು ಮಾಡಿದ್ದಾರೆ. ಜೀವನ ಅಂದರೆ ಏನು ಅನ್ನೋದನ್ನ ಅಷ್ಟು ಸಿಂಪಲ್ ಆಗಿ ಹೇಳಿದ್ದಾರೆ. ಎಲ್ಲ ಹಾಡುಗಳು ನೆನಪಲ್ಲಿ ಇಟ್ಕೊಳ್ಳುವಂಥದ್ದಿವೆ. ಮತ್ತು ಕಣ್ಣಿಗೆ ಹಬ್ಬ ಕೊಡುವಂಥ ಗ್ರೀನ್ರಿ ಇದೆ. ತುಂಬ ಚೆನ್ನಾಗಿದೆ. ಒಟ್ಟಿನ ಮೇಲೆ ಇದು 100 ಡೇಸ್ ಓಡಲೇಬೇಕು, ಓಡುತ್ತೆ. ಇಂಥ ಸಿನಿಮಾಗಳು ಕನ್ನಡದಲ್ಲಿ ಬರಬೇಕು. ಆವಾಗಲೇ ಜನ ಥಿಯೇಟ್ರಿಗೆ ಬರ್ತಾರೆ ಅಂತ ನಂಗೆ ಅನ್ಸುತ್ತೆ. ಯಾರು ಬರಲ್ಲ ಥಿಯೇಟ್ರಿಗೆ, ಕನ್ನಡ ಫಿಲಮ ನೋಡಲ್ಲ ಅನ್ನೋದು ಏನಿದೆ ಅಲ್ಲ, ಅದನ್ನು ಲೋ ನವೀನ ಸುಳ್ಳು ಮಾಡಿದೆ. ನಮ್ಮ ನವೀನ ಯಾವಾಗಲೂ ಚೆನ್ನಾಗಿ ಹೀಗೇನೆ ಒಳ್ಳೊಳ್ಳೆ ಮೂವಿ ತೆಗಿತಾ ಇರಲಿ, ನಾವು ಅದನ್ನು ನೋಡ್ತಾ ಇರ್ಲಿ. ನಾನು ಒಂದೇ ಒಂದು ಸೆಂಟೆನ್ಸ್ನಲ್ಲಿ ಈ ಪಿಕ್ಚರ್ ಬಗ್ಗೆ ಹೇಳಬೇಕಂದ್ರೆ, ಇಟ್ ಈಸ್ ಸೂಪರ್ 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 ಎಂಟರ್ಟೈನಿಂಗ್. ಸ್ಕ್ರೀನಲ್ಲಿ ಇಂಟ್ರೊಡ್ಯೂಸಿಂಗ್ ನವೀನ್ ಸಜ್ಜು ಅಂತ ಇತ್ತು. ಆ್ಯಕ್ಚುಲಿ ನನಗೂ ಶಾಕ್ ಆಯ್ತು, ಇದು ಇಂಟ್ರೊಡ್ಯೂಸಿಂಗ್ ಅಂತ ಹಾಕಿದ್ದಾರೆ ಅಂತ. ಯಾಕಂದರೆ ಇಂಡಸ್ಟ್ರಿ ಏನು ಹೊಸಬರಲ್ಲ, ನಾನೇ ಒಂದು ಹೆಚ್ಚು ಕಮ್ಮಿ ಒಂದು ಡೆಕೇಡಿಂದ ನೋಡ್ಕೊಂಡು ಬಂದಿದ್ದೀವಿ. ಸಡನ್ನಾಗಿ ಇಂಟ್ರೊಡ್ಯೂಸಿಂಗ್ ಅಂತ ಬಂದಾಗ ಈಗ ಹೊಸ ಬರ್ತಾವ್ರ ನನಗೆ ಆ್ಯಕ್ಟಿಂಗ್ಗೆ. ಎಲ್ಲೂ ನನಗೆ ಸ್ಕ್ರೀನಲ್ಲಿ ಇಂಟ್ರೊಡ್ಯೂಸಿಂಗ್ ನವೀನ ಅಂತ ಬಂದಾಗಲೂ ನನಗೆ ನಂಬಕ್ಕಾಗಲಿಲ್ಲ. ಹಳಬ್ರು ಅಂತ ಆ್ಯಕ್ಟಿಂಗಲ್ಲೂ ಕೂಡ ಹಂಗೆ ಅನಿಸ್ತು, ಹೊಸಬ್ರು ಥರ ಎಲ್ಲ ಕಾಣಿಸ್ತಿಲ್ಲ. ಒಂದು ಅದ್ಭುತವಾದ ಚಿತ್ರ ಮಾಡಿದ್ದಾರೆ. ಎಸ್ಪೆಷಲಿ ಸಾಂಗ್ಸ್ಗಳು, ರೀ ರೆಕಾರ್ಡಿಂಗು, ಸಜ್ಜುದು ವಾಯ್ಸಲ್ಲಿ ಅದು ಎಂಟರ್ಟೈನಿಂಗ್ ಆಗಿರೋ ಸಾಂಗ್ ಆಗ್ಬೋದು ಅಥವಾ ಎಮೋಷನಲ್ ಸಾಂಗ್ ಆಗ್ಬೋದು. ಭಾಳ ಅಂದರೆ ಭಾಳ ಎಮೋಷನಲ್ ಆಗಿ ಭಾಳ ಮಜವಾಗಿದೆ. ಆ್ಯಂಡ್ ಇನ್ಫ್ಯಾಕ್ಟ್ ಒಂದು ಹಳ್ಳಿ ಸಬ್ಜೆಕ್ಟ್ಗಳು ಭಾಳ ಅಂದರೆ ಭಾಳ ಅಪರೂಪ ನಮ್ಮಲ್ಲಿ ಬರೋದು. ಸೊ ಅದನ್ನು ಇಟ್ಕೊಂಡು ನಮ್ಮ ಹಳ್ಳಿಯಲ್ಲಿ ನಡೆಯುವಂಥ ವಿಷಯಗಳು, ಅಲ್ಲಿ ನಡೆಯುವಂಥ ತುಂಟಾಟಗಳನ್ನ ಇಟ್ಕೊಂಡು ಒಂದು ಲವ್ ಸ್ಟೋರಿ ಪ್ಲಸ್ ಹುಡುಗರ ಜೊತೆ ಇರೋಂಥದ್ದು ಕ್ಯಾರೆಕ್ಟರ್ಗಳು, ಒಂದು ಹೊಸ ಕ್ಯಾರೆಕ್ಟರ್ಗಳು. ನಿಂಗಣ್ಣ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ, ಅಂದರೆ ಅವ್ರ ಮುಖಾಂತರ ಒಂದು ಕ್ಲೈಮ್ಯಾಕ್ಸಲ್ಲಿ ಹೇಳ್ಸೋಂಥ ವಿಷಯಗಳಾಗ್ಬೋದು, ಅಂದರೆ ಲೈಫ್ನ ಹೇಗೆ ನೋಡಬೇಕು ಅನ್ನೋದು. ಸೊ ಈ ಚಿಕ್ಕ ವಿಷಯಗಳು ತುಂಬ ಅಂದರೆ ತುಂಬ ಮಜಾ ಕೊಡುತ್ತೆ. ಆ್ಯಂಡ್ ತುಂಬ ರಿಲೇಟಬಲ್ ಆಗಿದೆ ವಿಷಯ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಸಿನಿಮಾದಲ್ಲಿ ಒಂದು 6 ಹೊಡೆದಿದ್ದಾರೆ, ಒಳ್ಳೆಯದಾಗಲಿ. ನಾನು ತುಂಬ ಎಂಜಾಯ್ ಮಾಡಿದೆ. ಒಂದು ಅದ್ಭುತವಾದ ಚಿತ್ರ. ಅಂದರೆ ಈ ಸಿನಿಮಾ ನೀವು ಮನೇಲಿ ಕೂತ್ಕೊಂಡು ನೋಡೋಂಥ ಚಿತ್ರ ಅಲ್ಲ, ಇದು ಬಂದು ಥಿಯೇಟ್ರಲ್ಲಿ ಜನಗಳ ಮಧ್ಯೆ ನೋಡೋಂಥ ಒಂದು ಎಂಟರ್ಟೈನರು. ಯಾಕಂದರೆ ನಾನು ಥಿಯೇಟ್ರಲ್ಲಿ ನೋಡ್ತಾ ಇದ್ದೆ, ಜನ ನಗ್ತಾ ಇದ್ದಿದ್ದು, ಅದನ್ನ ಎಂಜಾಯ್ ಮಾಡ್ತಿದ್ದು. ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಎಂಟರ್ಟೈನ್ಮೆಂಟ್ನ ತಗೊಂಡೋಗಿ ಆ್ಯಂಡ್ ಈ ಥರ ಹೊಸ ಪ್ರಯತ್ನಗಳನ್ನ ಸಪೋರ್ಟ್ ಮಾಡಿ. ಆವಾಗಲೇ ಒಂದು ಹೊಸ ಪ್ರತಿಭೆಗಳು ಬರೋದು. ಇವರಂತೂ ಹೊಸಬರಲ್ಲ, ಬಟ್ ಸ್ಟಿಲ್ ಹೊಸಬನೆ, ಹೊಸಬನೆ. ಆಲ್ ದ ಬೆಸ್ಟ್, ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಒಳ್ಳೆ ಚಿತ್ರ ಮಿಸ್ ಮಾಡಿದೆ ನೋಡಿ. ತುಂಬಾನೇ ಇಷ್ಟ ಆಯಿತು. ಆಕ್ಚುಲಿ ಲೋ ನವೀನ ಪ್ರೀಮಿಯರ್ ಶೋಗೆ, ಸೆಲೆಬ್ರಿಟಿ ಪ್ರೀಮಿಯರ್ ಶೋಗೆ ಕರೆದಿದ್ದೀರಾ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಇಂಡಸ್ಟ್ರಿಯಲ್ಲಿ ಈ ಥರ ಒಂದು ಕಾಮಿಡಿ ಶೋ ಫನ್ ಎಲ್ಲಿನೂ ಒಂಚೂರು ಮಿಸ್ ಆಗ್ದಿರೋ, ಲೈಕ್ ತುಂಬ ನಕ್ಕೊಂಡು ಮಜವಾಗಿ ಕುಂದಿದ್ವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ್ಯಂಡ್ ಮೋರ್ ಓವರ್ ನಮ್ಮ ನವೀನ ಆಲ್ರೆಡಿ ಎಲ್ಲರಿಗೂ ಗೊತ್ತು, ಸಿಂಗರು.
ತುಂಬ ಒಳ್ಳೊಳ್ಳೆ ಹಾಡುಗಳನ್ನ ಕೊಟ್ಟಿದ್ದೀರಾ. ಸೊ ಹಾಗಾಗಿ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಅಂಡ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಎಲ್ಲರಿಗೂ ಹೇಳೋದು ಅಂದ್ರೆ ಈ ಸಿನಿಮಾ ಲೋ ನವೀನ ಅನ್ನೋದು ಬಂದು ನೋಡಿ ಅಂತ ಆಶಿಸ್ತೀನಿ. ಚೆನ್ನಾಗಿದೆ. ಇವ್ರನ್ನ ಫಸ್ಟ್ ನಾನು ಸಾಂಗ್ಗಳು ಸುಮಾರು ಸಾಂಗ್ಗಳು ಕೇಳಿದೀನಿ. ಫಸ್ಟ್ ಟೈಮ್ ಇವ್ರು ಆಕ್ಟ್ ಮಾಡ್ತಿರೋದು ನೋಡ್ತೀರಾ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದೀರಾ. ಸೊ ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದೀರಾ. ಚೆನ್ನಾಗಿದೆ ಮೂವಿ. ತುಂಬಾ ನಗ್ತಾ ಇದ್ವಿ, ಕುತ್ಕೊಂಡು ಫುಲ್ ನಗ್ತಾನೆ ಇದ್ವಿ. ತುಂಬಾ ಫನ್ನಿ ಆಗಿದೆ, ಸಖತ್ತಾಗಿದೆ. ಬಂದೆಲ್ಲರೂ ವಾಚ್. ಎಲ್ಲರಿಗೂ ನಿಮ್ಮ ಪ್ರೀತಿಯ ಪೂರ್ವಶ್ರೀ ಮಾಡುವ ನಮಸ್ಕಾರಗಳು. ಲೋ ನವೀನ ಸಿನಿಮಾ ನಿಜವಾಗ್ಲೂ ಅವ್ರ ಆ್ಯಕ್ಟಿಂಗು ಹಾಡುಗಳು ಕೇಳಿ ನಾನೇ ಫ್ಯಾನ್ ಆಗಿದ್ದೆ. ಬಟ್ ಆ್ಯಕ್ಟಿಂಗ್ ನೋಡಿ ನಿಜವಾಗ್ಲೂ ಇನ್ನೂ ಫ್ಯಾನ್ ಆಗಿಬಿಟ್ಟೆ. ಒಂದು ಕನ್ನಡಕ್ಕೆ ಒಳ್ಳೆ ಸಿನಿಮಾ. ದಯವಿಟ್ಟು ಯಾರು ಮಿಸ್ ಮಾಡಬೇಡಿ, ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ನಾನು ಮಾಡಿದ್ದೀನಿ ಅಂತಲ್ಲ, ಪ್ರತಿಯೊಬ್ಬರೂ ಕಷ್ಟಪಟ್ಟು ಇಷ್ಟಪಟ್ಟು ತುಂಬ ಅದ್ಭುತವಾಗಿ ಹಳ್ಳಿ ಸೊಗಡಿನಲ್ಲಿ ಸಿನಿಮಾ ಮಾಡಿದ್ದಾರೆ. ಅದೆಷ್ಟು ಚೆನ್ನಾಗಿ ವರ್ಕೌಟ್ ಆಗಿದೆ ಅಂದರೆ ಮನುಷ್ಯರಿಗೆ ಪ್ರತಿದಿನ ಹೆಣ್ಗಾಡೋದು ಹೊಡೆದಾಡೋದು ಇದು ಇದ್ದಿದ್ದೆ. ಈ ಥರ ಒಂದು ಎರಡು ಅವರು ನಾವು ನಗ್ನಗ್ತಾ ಇರ್ತೀವಿ ಅಂತ ಅಂದರೆ ಅದಕ್ಕೆ ಫುಲ್ಲು ಪೈಸಾ ಉಸಿರು. ಆಗಾಗ ಇವರು ಶಂಕರ್ನಾಗ ಅಣ್ಣನ ಥರ ಕಾಣಿಸ್ಕೊಂಡ್ರು. ನನಗೆ ಇದು ನನ್ನೊಬ್ಳಿಗೋ ಅಥವಾ ಎಲ್ಲರಿಗೋ ನನಗೆ ಗೊತ್ತಿಲ್ಲ, ನಿಜವಾಗ್ಲೂ ಆ ಥರ ಫೀಲ್ ಆಯಿತು. ಮತ್ತು ಪ್ರತಿಯೊಬ್ಬರು ನಮ್ಮ ನಾಯಕಿ ಆಗಿರ್ಬೋದು, ನಮ್ಮ ಹೀರೋ ನಿಜವಾಗ್ಲೂ ನನ್ನ ಮುದ್ದಿನ ಮಗ. ತುಂಬ ಚೆನ್ನಾಗಿ ಬಂದಿದೆ ಪಿಕ್ಚರು. ದಯವಿಟ್ಟು ಮಿಸ್ ಮಾಡ್ಕೊಂಡವರು ಫೀಲ್ ಮಾಡ್ತೀರಾ, ಆ ಥರ ಮಾಡ್ಕೋಬೇಡಿ. ಥಿಯೇಟ್ರಿಗೆ ಬಂದು ನೋಡಿ ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಈಗ ತಾನೇ ನನ್ನ ಬ್ರದರ್ ನಮ್ಮ ಕನ್ನಡ ಮ್ಯೂಸಿಕಲ್ಲಿ ಏನಂತ ಹೇಳ್ಬೋದು, ಒನ್ ಆಫ್ ದ ಬೆಸ್ಟ್ ಸಿಂಗರ್ಸ್ ನಾನು ನೋಡಿರೋದ್ರಲ್ಲಿ ನವೀನ್ ಸಜ್ಜು ಅವ್ರು ಆ್ಯಕ್ಟ್ ಮಾಡಿರೋಂಥ ಲೋ ನವೀನ ಚಿತ್ರ ಟೈಟಲ್ಲೇ ಸಖತ್ ಕ್ಯಾಚಿ ಆಗಿದೆ. ಆ್ಯಂಡ್ ಜೆನ್ಯನ್ಲಿ ಹೇಳ್ತೀನಿ, ಒಬ್ಬ ಒಳ್ಳೆ ಸಿಂಗರ್ನ ನೋಡಿದ್ದೆ, ಬಟ್ ಇವತ್ತು ಒಬ್ಬ ಒಳ್ಳೆ ಆ್ಯಕ್ಟರ್ನ ನೋಡಿದೆ ತೆರೆ ಮೇಲೆ. ಕನ್ನಡಕ್ಕೆ ನಿಜವಾಗ್ಲೂ ಅದ್ಭುತವಾದಂಥ ಪ್ರತಿಭೆ ನಮ್ಮ ನವೀನ್ ಬ್ರೋ. ಹಾಗೆ ಹೀರೋಯಿನ್ ಅವರು ಮತ್ತೆ ಎಂಟೈರ್ ಕ್ಯಾಸ್ಟ್ ಯಾರು ಆ್ಯಕ್ಟ್ ಮಾಡಿದ್ದಾರೆ, ಎಸ್ಪೆಷಲಿ 4 ಜನ ಫ್ರೆಂಡ್ಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಭಾರಿ ಕ್ವಾಟ್ಲೆ ಕೊಟ್ಟರು ಇಡೀ ಸಿನಿಮಾ. ನಮ್ಮ ಕಾಲೇಜ್ ಡೇಸ್ ಎಲ್ಲ ನಾಪ್ಕ ಬಂದ್ಬಿಡ್ತು, ನಾವು ಹೆಂಗೆ ಆಟ ಆಡಿಸ್ತಾ ಇದ್ವಿ ಫೋನ್ಗಳು ಮಾಡಿ ಅಂತ. ನಿಜವಾಗ್ಲೂ ಹೇಳ್ತೀನಿ, ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡೋವಂಥ ಸಿನಿಮಾ. ಯಾರಿಗೂ ಎಲ್ಲೂ ಮುಜುಗರ ಆಗಲ್ಲ. ಕನ್ನಡ ಚಿತ್ರಗಳನ್ನ ನೋಡಿ, ಇಂಥ ಸಿನಿಮಾಗಳು ಗೆದ್ರೆ ಇನ್ನೂ 10 ಅಟೆಂಪ್ಟ್ಗಳು ಮಾಡ್ತಾರೆ. ಈ ತಂಡಕ್ಕೆ, ನವೀನ್ಗೆ ಹಾಗೂ ಎಂಟೈರ್ ತಂಡಕ್ಕೆ ಒಳ್ಳೇದಾಗ್ಲಿ ಬ್ರೋ. ಗಾಯಕ ಆಗಿ ಗೆದ್ದಾಯ್ತು, ಇವಾಗ ಆಕ್ಟರ್ ಆಗಿ ಗೆದ್ದಿದ್ದೀರಾ. ಕಂಗ್ರಾಚುಲೇಷನ್ಸ್. ಹಾಯ್, ಎಲ್ರಿಗೂ ನಮಸ್ಕಾರ. ಲೋ ನವೀನ ಸಿನಿಮಾ ತುಂಬಾ ಅಂದ್ರೆ ತುಂಬಾ ಮಜಾ ಕೊಟ್ಟಿದೆ. ನಕ್ಕು ಸಾಕಾಗೋಯ್ತು. ಬೇಸಿಕಲಿ ನವೀನ್ ಸಜ್ಜು ಸರ್ ತುಂಬಾ ಒಳ್ಳೆ ಸಿಂಗರು. ನಾನು ಅವ್ರ ಫ್ಯಾನ್. ಅವ್ರ ಲೂಸಿಯಾ ಸಿನಿಮಾ ಸಾಂಗ್ಸ್ನ ಈಗಲೂ ಕೇಳ್ತಾ ಇರ್ತೀನಿ, ಅಷ್ಟು ಹುಚ್ಚು ನನಗೆ ಅವ್ರ ಸಾಂಗು. ಬಟ್ ಇವತ್ತು ಅವ್ರು ಎಷ್ಟು ಒಳ್ಳೆ ಆಕ್ಟರ್ ಅನ್ನೋದು ಈ ಸಿನಿಮಾ ಪ್ರೂವ್ ಮಾಡಿದೆ. ಸಕ್ಕತ್ತಾಗಿ ಮಾಡಿದ್ದಾರೆ ಸರ್, ಅದ್ಭುತ. ಅಂದ್ರೆ ಇವ್ರು ಆಕ್ಟ್ ಮಾಡಿಲ್ಲ, ಪರ್ಫಾರ್ಮ್ ಮಾಡಿದ್ದಾರೆ. ಆ ಕ್ಯಾರೆಕ್ಟರ್ ಇಳಿದ್ಬಿಟ್ಟಿದ್ದಾರೆ, ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಒಳ್ಳೆ ಆಕ್ಟಿಂಗು, ಅಂದ್ರೆ ಇವ್ರದ್ದು ಅಷ್ಟೇ, ಹೀರೋಯಿನ್ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್. ಆಲ್ ದಿ ಬೆಸ್ಟ್. ಡೈರೆಕ್ಷನ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಈಚ್ ಅಂಡ್ ಎವ್ರಿಥಿಂಗ್ ಒಂದು ಒಳ್ಳೆ ಸಿನಿಮಾ. ಕಂಪ್ಲೀಟ್ ಅಂದ್ರೆ ಈ ಸಿನಿಮಾ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಒಳ್ಳೆ ಮಜಾ ಕೊಟ್ಟಿದೆ. ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ನಕ್ಕು ಸಾಕಾಗೋಯ್ತು. ಸಿಕ್ಕಾಪಟ್ಟೆ ಸಕಲಾಗಿದೆ. ಸೊ ದಯವಿಟ್ಟು ಯಾರು ಲೋ ನವೀನ ಸಿನಿಮಾನ ಥಿಯೇಟರ್ ಮಿಸ್ ಮಾಡ್ಕೋಬೇಡಿ. ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ, ಪಕ್ಕಾ ಮಜಾ ಮಾಡ್ತೀರಾ 100%. ಆಲ್ ದಿ ಬೆಸ್ಟ್ ಸರ್. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಲೋ ನವೀನ ಅನ್ನೋ ಸಿನಿಮಾ ನೋಡ್ಕೊಂಡು ಬಂದ್ವಿ. ತುಂಬಾನೇ ಖುಷಿ ಪಟ್ವಿ. ಸೊ ಸ್ಟಾರ್ಟ್ ಟು ಎಂಡ್ ನಾವು ನಗ್ತಾನೆ ಇದ್ವಿ. ಅದರಲ್ಲೂ ನೆನಪಿರೋ ಅಂತ ಕ್ಯಾರೆಕ್ಟರ್ಸ್ ಬಂದು ಪಾಲಕ್ ಅಂತ ಮತ್ತೆ ನಿಂಗಣ್ಣು ಅಂತ ತುಂಬಾನೇ ಮಜಾ ಕೊಟ್ಟಿದೆ ಈ ಕ್ಯಾರೆಕ್ಟರ್ಸ್ ಎಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಇಂಥ ಸಿನಿಮಾ ಕೊಟ್ಟಿರೋದಕ್ಕೆ. ಮತ್ತೆ ಹಾಡುಗಳೆಲ್ಲ ತುಂಬಾನೇ ಚೆನ್ನಾಗಿದೆ. ಸೊ ಆಲ್ ದ ಬೆಸ್ಟ್, ನಿಮ್ಮ ಟೀಮ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ಮತ್ತೆ ನಮ್ಮ ಮದರ್ ಕೂಡ ಆಕ್ಟ್ ಮಾಡಿದ್ದಾರೆ, ಇದು ಇನ್ನ ಒಂದು ಖುಷಿ ವಿಷಯ. ನಮಸ್ಕಾರ, ನಾನು ಅನ್ನಪೂರ್ಣ ಆರ್ಟಿಸ್ಟ್. ನಾನು ಹೀರೋಯಿನ್ ಅಮ್ಮನ ಪಾತ್ರ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ ಸಿನಿಮಾ. ನವೀನ್ ಸಜ್ಜು ಸರ್ ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ದಾರೆ. ಅವ್ರ ಎಫರ್ಟ್ಸ್ ಎಲ್ಲ ನಾವು ನೋಡ್ತಿದ್ವಿ ಸೆಟ್ ಅಲ್ಲಿ. ಸಿನಿಮಾ ಅಂತ ತುಂಬಾ ಚೆನ್ನಾಗಿದೆ. ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ನಗ್ತಾನೆ ಇರ್ತೀರಾ. ಒಂದು 3 hours ತುಂಬಾನೇ ಎಂಜಾಯ್ ಮಾಡ್ತೀರಾ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಒಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್ ನಮ್ಮ ಟೀಮ್ಗೆ. ಈಗ ತಾನೇ ನವೀನ ಸಿನಿಮಾ ನೋಡ್ದು ಬೋಸ್ ಅಂದಾಗದೆ
ನನಗೆ ಎಷ್ಟು ಖುಷಿ ಆಯ್ತಾ ಇದೆ ಅಂದ್ರೆ ಅದೇ ಬಸ್ಸಲ್ಲಿ ಇದ್ದೀನಿ ಅವಾಗಿದ್ದ ನಾನು. ನಿರ್ಮಾಪಕರು, ನಿರ್ದೇಶಕರು, ನಟರು ಎಲ್ಲರೂ ಸಕ್ಕತ್ತಾಗಿ ಆಕ್ಟಿಂಗ್ ಮಾಡೋರೆ. ಎಷ್ಟೋ ಕಡೆ ಹೊಟ್ಟೆ ಉಣ್ಣಾಗಷ್ಟು ನಗು ಬಂದದೆ. ಆಕ್ಟಿಂಗ್ ಸೂಪರ್ ಅಂದ್ರೆ ಮ್ಯೂಸಿಕ್ ಸೂಪರ್ ಆಗೈತೆ. ಮ್ಯೂಸಿಕ್ ಕೇಳಕ್ಕಾದ್ರೂ ನೀವು ಥಿಯೇಟರ್ಗೆ ಬಂದು ನೋಡ್ಬೇಕು. ಈಗಲೇ ಹೇಳ್ತೀವಿ, ಥಿಯೇಟರ್ಗೆ ಬಂದು ಮಿಸ್ ಮಾಡದೆ ನೋಡ್ರಿ. ಆಮೇಲೆ ದಯವಿಟ್ಟು ಇಡೀ ಟೀಮ್ ಒಂದ್ಸತಿ ದೃಷ್ಟಿ ತೆಗ್ಸ್ಕೊಡಿ, ಹುಷಾರಿರಲ್ಲ. ಸೂಪರ್ ಜಾಬ್ ಸರ್. ಪ್ಲೀಸ್ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ನಾನಂತೂ ಅದೇ ವೈಬಲ್ ಇದ್ದೀನಿ. ನಾಳೆವರೆಗೂ ಇದೇ ಭಾಷೆಯಲ್ಲಿ ಮಾತಾಡ್ತಿರ್ತೀನಿ ನಾನು. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೊ ಮಚ್. ಶ್ರೀರಾಮ್ ಅಂತ ಕಾಟ್ಯಾರ ಮತ್ತು ಕಾಂತಾರದ ನಟ. ಲೋನವಿನ ಚಿತ್ರದಲ್ಲಿ ಒಂದು ಪುಟ್ಟ ಪಾತ್ರ ಮಾಡಿದ್ದೀನಿ. ಪುಟ್ಟ ಪಾತ್ರ ಅನ್ನೋದಕ್ಕಿಂತ ಕೊನೆಯಲ್ಲಿ ನಮ್ಮ ಹೀರೋ ಕಣ್ಣಲ್ಲಿ ಸ್ವಲ್ಪ ನೀರು ಬರೆಸ್ತೀನಿ, ಸಾರಿ ಅದಕ್ಕೆ. ತುಂಬ ಒಂದು ನಾನು ಮಾಡಿದ್ದೀನಿ ಅಂತ ಹೇಳ್ತಿಲ್ಲ, ಇಂಥ ಒಂದು ಒಳ್ಳೆ ಸಿನಿಮಾದಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡೋಕ್ಕೂ ಒಂದು ಪುಣ್ಯ ಮಾಡಿರ್ಬೇಕು. ಯಾಕಂದರೆ ಒಂದು ಒಳ್ಳೆ ಸಿನಿಮಾ, ಕನ್ನಡ ಮಣ್ಣಿನ ಕತೆ, ಒಂದು ಒಳ್ಳೆ ಪ್ರೇಮ ಕತೆ, ಅದರ ಜೊತೆಗೆ ಕಾಮಿಡಿ ಎಲಿಮೆಂಟ್ಗಳು ತುಂಬಿಕೊಂಡಿದೆ. ಫ್ಯಾಮಿಲಿ ಎಲ್ಲರೂ ಸೇರಿಕೊಂಡು ಎಂಜಾಯ್ ಮಾಡ್ಕೊಂಡು ನೋಡೋವಂಥ ಸಿನಿಮಾ. ಕನ್ನಡ ಸಿನಿಮಾನ ಉಳಿಸಿ, ಕನ್ನಡ ಸಿನಿಮಾನ ಬೆಳೆಸಿ ಅಂತ ಎಲ್ಲರ ಹತ್ರ ಕೇಳ್ಕೊಳ್ತೀನಿ. ನೀವುಗಳು ಇದಕ್ಕೆ ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಎಲ್ಲರ ಹತ್ರ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಸೀರಿಯಲ್ ಚುಕ್ಕಿತಾರಲ್ಲಿ ನನ್ನ ಮಗಳನ್ನ ಪಾತ್ರ ಮಾಡಿದ್ದು. ಇವತ್ತು ಪ್ರೀತಿಯಿಂದ ನವೀನ್ ಮಾಮ ಲೋ ನವೀನ ಸಿನಿಮಾ ನೋಡ್ಬೇಕು ಅನ್ಕೊಂಡ್ ಬಂದವಳೆ. ಅಪ್ಪ ಅಮ್ಮನ್ನು ಕರ್ಕೊಂಡು ಅವಳು ಬಂದವಳೆ. ಪಿಕ್ಚರ್ ಇಷ್ಟ ಆಯ್ತಪ್ಪ? ಹೆಂಗಿತ್ತಪ್ಪ? ತುಂಬಾ ಚೆನ್ನಾಗಿತ್ತು, ತುಂಬಾ ಕಾಮಿಡಿ ಆಗಿತ್ತು, ತುಂಬಾ ಇಷ್ಟ ಆಯ್ತು. ಅಮ್ಮ ಫುಲ್ ಸಾಂಗ್ಸ್ ತುಂಬಾ ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿತ್ತಾ? ಚೆನ್ನಾಗಿ ನಗಾಡ್ದ ನೀನು? ಖುಷಿಯಾಗಿತ್ತ? ಖುಷಿ ಪಡ್ತಿದ್ಲು. ಫೈನಲಿ ನಂತರ ನವೀನ್ ಮಾಮನು ಚೆನ್ನಾಗಿ ಹತ್ತಿದ್ದಾರೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಮೂವಿ ತುಂಬಾ ಇಷ್ಟ ಆಯ್ತು. ಚುಕ್ಕಿತಾರೆಯಿಂದಲೂ ಈ ಒಂದು ಲೋ ನವೀನ ಸಿನಿಮಾ ಬಗ್ಗೆ ನವೀನ್ ಯಾವಾಗ್ಲೂ ಹೇಳ್ತಾನೆ ಇರೋರು, ಇನ್ನೊಂದು ಸಾಂಗ್ ಬಾಕಿ ಇದೆ ಮೇಡಮ್, ಇನ್ನೊಂದು ಶೂಟಿಂಗ್ ಇಲ್ಲೊಂದಷ್ಟು ಮಾಡ್ಬೇಕು, ಇವಳ ಕೈಲಿ ಕೋರಸ್ ಹಾಡಿಸ್ತೀನಿ, ಈ ತರದ್ದೆಲ್ಲ ಯಾವಾಗ್ಲೂ ಈ ಮೂವಿ ಬಗ್ಗೆ ಹೇಳ್ತಾ ಇರೋರು. ಸೊ ನಮ್ಗೆ ಯಾವಾಗ್ಲೂ ಒಂದು ಕ್ಯೂರಿಯಾಸಿಟಿ ಇತ್ತು, ಹೆಂಗ್ ಮಾಡಿರ್ಬೋದು ನವೀನ್ ಅಂತ ಹೇಳಿ. ಅವ್ರ ಆಕ್ಟಿಂಗ್ ಚುಕ್ಕಿತಾರಲ್ಲಿ ಇವಳು ತಂದೆ ರೋಲ್ ಮಾಡಿದಾಗ ನೋಡ್ತಾ ಇರ್ತಿದ್ವಿ, ತುಂಬಾ ನ್ಯಾಚುರಲ್ ಆಗಿ ಮಾಡ್ತೀರಾ ನವೀನ್ ಅಂತ ಹೇಳ್ತಿದ್ದೆ. ಸೊ ಒಂದು ದೊಡ್ಡ ಪರದೆ ಮೇಲೆ ನವೀನ್ ನ ಹೀರೋ ಆಗಿ ನೋಡೋದು ಒಂದು ತುಂಬಾ ಖುಷಿ ಆಯ್ತು ನಮ್ಗೆ. ಸಾಂಗ್ಸ್ ಚೆನ್ನಾಗಿದೆ, ಅವರೇ ಹಾಡಿರೋದು. ಅಂಡ್ ಯೂಶಲಿ ನಂಗೆ ಸ್ಯಾಡಿಸ್ಟ್ ಅಂತಾರೆ, ಅಷ್ಟು ಚೆನ್ನಾಗಿ ಕಾಮಿಡಿ ಇದ್ರು ಯಾಕೆ ನಗಲ್ಲ ಅಂತ. ನನಗೆ ನ್ಯಾಚುರಲ್ ಆಗಿ ಅಂದ್ರೆ ನಗಿಸ್ಬೇಕು. ಈ ಮೂವಿಲಿ ಗೊತ್ತಿಲ್ಲ ನಂಗೆ ನಗ್ತಾ ಇದೆ. ನನ್ನ ಗಂಡ ನನ್ನ ನಗೋಡ್ ನೋಡಿ ಸರ್ಪ್ರೈಸ್ ಆಗ್ತಿದ್ರು, ನೀನ್ ನಗ್ತಿದ್ಯಾ ಫೈನಲಿ ಅಂತ. ಗೊತ್ತೇ ಆಗಲ್ಲ ಯಾವಾಗ ನಗೋಕ್ ಶುರು ಮಾಡ್ತೀವಿ ಅಂತ. ಸೆಕೆಂಡ್ ಹಾಫ್ ಅಲ್ಲಂತೂ ತುಂಬಾನೇ ಮಜಾ ಇದೆ, ತುಂಬಾ ಚೆನ್ನಾಗಿ ಕನೆಕ್ಟ್ ಆಯ್ತು. ಹಾನೆಸ್ಟ್ ಆಗಿ ಹೇಳ್ತಿದ್ದೆ, ನವೀನ್ ಸಖತ್ತಾಗಿದೆ ಮೂವಿ. ಕುತ್ಕೊಂಡ್ ಮನ್ಸಾರೆ ಬಂದು ನಗ್ಬೋದು ಯಾರ್ ಬೇಕಾದ್ರೂ. ಕನ್ನಡದಲ್ಲೂ ಒಂದು ಒಳ್ಳೆ ಮೂವಿ ಬಂದಿದೆ. ಎಲ್ರು ಬನ್ನಿ, ಥಿಯೇಟರಿಗೆ ಬನ್ನಿ, ಇಂಥ ಮೂವಿನ ಗೆಲ್ಸಿ. ಆಗ ಮತ್ತಷ್ಟು ಒಳ್ಳೊಳ್ಳೆ ಮೂವಿನ ನಮ್ಮ ಕನ್ನಡಿಗರು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ್ಲೂ ಒಳ್ಳೆ ಮೂವಿ ಬರಲ್ಲ ಅಂತ ಹೇಳ್ತೀವಿ, ಬಂದಾಗ ಥಿಯೇಟ್ರಿಗೆ ಬಂದು ನೋಡೋ ಮನ್ಸೇ ಮಾಡೋದಿಲ್ಲ ನಾವು. ಇನ್ನೆಲ್ಲೋ ಸಿನಿಮಾ ನಮ್ಮ ಮನೆಯಲ್ಲಿ ಕೂತ್ಕೊಂಡು ಇನ್ನೆಲ್ಲೋ ನೋಡುವಾಗ ಈ ಮೂವಿ ಚೆನ್ನಾಗಿತ್ತಲ್ಲ, ನಾವು ನೋಡ್ಬೇಕಿತ್ತು ಥಿಯೇಟರ್ಗೆ ಹೋಗಿ ಅಂತ ಅನ್ಕೋತೀವಿ. ಆ ತಪ್ಪು ಮಾಡಬೇಡಿ. ಡೆಫಿನೆಟ್ ಆಗಿ ನಿಮ್ಗೆ ಯಾರಿಗೂ ಡಿಸಪಾಯಿಂಟ್ ಆಗಲ್ಲ. ಈ ಮೂವಿ ಸಖತ್ ಕಿಕ್ ಕೊಡುತ್ತೆ, ಮನ್ಸಾರೆ ನಗ್ತೀರಾ. ಥಿಯೇಟರಿಗೆ ಬಂದು ನೋಡಿ, ಮಿಸ್ ಮಾಡಬೇಡಿ. ನವೀನ್ ಇದು ಮನ್ಸಾರೆ ಹೇಳ್ತಿದ್ದೀನಿ. ನಾನು ಯೂಶಲಿ ಶೋ ಬಂದಾಗ್ಲೂ ಇವಳನ್ನ ಮಾತಾಡಕ್ ಬಿಟ್ಟು ಸೈಡಿಗೆ ಹೋಗ್ತಿದ್ದೆ. ಬಟ್ ಖುಷಿಯಾಗಿ ಬಂದು ಮಾತಾಡ್ತಾ ಇದ್ದೀನಿ ಅಂದ್ರೆ ನಂಗೆ ಮನ್ಸಾರೆ ನಿಜವಾಗ್ಲೂ ಇಷ್ಟ ಆಗಿದೆ. ಚೆನ್ನಾಗಿ ಮಾಡಿದಿರ ಮೂವಿ ಸರ್. ಹಾಯ್, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನನಗೆ ಇವಾಗ ಲೋ ನವೀನ ಸಿನಿಮಾ ನೋಡಿದ್ದೀನಿ. ಆ್ಯಂಡ್ ಸಿನಿಮಾ ತುಂಬಾ ಇಷ್ಟ ಆಯಿತು ನನಗೆ ಪವನನ್ನ ತುಂಬ ಕ್ಲೋಸ್ ಆಗಿ ಗೊತ್ತಿರೋದ್ರಿಂದ ಈ ಸಿನಿಮಾದ ಎಂಟೈರ್ ಪ್ರೋಸೆಸ್ ನೋಡಿದ್ದೆ ನಾನು. ಅಂದರೆ ಅದರ ಮೇಕಿಂಗ್ ಆಗಲಿ ಅಥವಾ ಅದು ಆಫ್ಟರ್ ಪೋಸ್ಟ್ ಪ್ರೊಡಕ್ಷನ್ ಟೈಮಲ್ಲೂ ನನ್ನ ಜೊತೆಲೇ ಇದ್ದೆ. ಸೊ ಹಾಗಾಗಿ ಅದನ್ನ ಬಿಟ್ಟು ಈಗ ಔಟ್ಪುಟ್ ನೋಡೋಕ್ಕೆ ಒಂದು ಫುಲ್ ಸ್ಟ್ರೆಚಲ್ಲಿ ನೋಡೋಕ್ಕೆ ನನಗೆ ತುಂಬ ಖುಷಿ ಆಯಿತು ಮೊದಲನೇದಾಗಿ. ಆ್ಯಂಡ್ ಇದರ ಕಾಮಿಕ್ ಸೆನ್ಸ್ ಆಗಲಿ ಅಥವಾ ಇರೋ ಹಿಡನ್ ಮೆಟಫರ್ಗಳಾಗಲಿ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ಆ್ಯಕ್ಟರ್ ಆದ್ರಿಂದ ನನಗೆ ತುಂಬ ಇಷ್ಟ ಆಗಿದ್ದು ಪ್ರತಿಯೊಬ್ಬ ಕ್ಯಾರೆಕ್ಟರ್, ಅದು ಹೀರೋ ನವೀನಣ್ಣ ಆಗಲಿ ಅಥವಾ ಹೀರೋಯಿನ್ ಅವರಾಗಲಿ ಅಥವಾ ಪ್ರತಿಯೊಂದು ಚಿಕ್ಕ ಕ್ಯಾರೆಕ್ಟ್ರು ಅದ್ಭುತವಾಗಿ ನ್ಯಾಚುರಲ್ ಆಗಿ ನಟಿಸಿದ್ದಾರೆ. ಸೊ ಅದು ನಾನು ಆ್ಯಕ್ಟರ್ ಆಗಿ ನನಗೆ ತುಂಬ ಖುಷಿ ಆಗ್ತಾ ಇತ್ತು ಸ್ಕ್ರೀನ್ ನೋಡೋಕ್ಕೆ, ಎಷ್ಟು ನ್ಯಾಚುರಲ್ ಆಗಿ ಬಂದಿದೆ ಅಂತ. ಆ್ಯಂಡ್ ಒಟ್ಟು ಅಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಯಾರನ್ನೋ ಲವ್ ಮಾಡಿರ್ತೀವಿ ಅಥವಾ ನಮ್ಮ ಹುಡುಗರು ಯಾರೋ ನನ್ನ ಕಾಲು ಎಳ್ದಿರ್ತಾರೆ, ಇದೆಲ್ಲ ನಾವು ಕನೆಕ್ಟ್ ಆಗ್ತಾ ಇದ್ವಿ ಕಥೆಗೆ. ಸೊ ಇಟ್ಸ್ ಅ ವೆರಿ ಎಂಟರ್ಟೈನಿಂಗ್ ಆ್ಯಂಡ್ ಥಾಟ್ಫುಲ್ ಮೂವಿ. ತುಂಬ ಖುಷಿ ಆಯಿತು. ಆ್ಯಂಡ್ ಟೆಕ್ನಿಕಲಿ ಮಾತಾಡಬೇಕು ಅಂದ್ರೆ ಎಡಿಟಿಂಗ್ ಚೆನ್ನಾಗಿದೆ, ಮ್ಯೂಸಿಕ್ ತುಂಬ ಚೆನ್ನಾಗಿ ಬಂದಿದೆ, ಆ್ಯಂಡ್ ಆ್ಯಕ್ಟಿಂಗ್ ಅದ್ಭುತ.
ಡೈರೆಕ್ಷನ್ ಎಲ್ಲವೂ ತುಂಬಾ ಒಂದು ಬ್ಯೂಟಿಫುಲ್ ಆಗಿ ಹೊಂದ್ಕೊಂಡು ಬಂದಿದೆ ಅಂಡ್ ನನಗಂತೂ ಈ ಸಿನಿಮಾ ತುಂಬಾ ಖುಷಿ ಆಯ್ತು. ಪ್ಲೀಸ್ ದಯವಿಟ್ಟು ಈ ಸಿನಿಮಾ ಆಲ್ರೆಡಿ ರಿಲೀಸ್ ಆಗಿರೋದ್ರಿಂದ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದೇ ಈ ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀನಿ. ಲೋ ನವೀನ ತುಂಬಾ ಕಷ್ಟಪಟ್ಟಿದ್ದಾರೆ ಡೈರೆಕ್ಟ್ರು. ನವೀನಣ್ಣ ಈಸ್ ಡನ್ ಅ ವಂಡರ್ಫುಲ್ ಜಾಬ್. ಸೊ ಪ್ಲೀಸ್ ನೀವೆಲ್ಲರೂ ಥಿಯೇಟರ್ಗೆ ಬಂದು ಈ ಸಿನಿಮಾನ ನೋಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಲೋ ನವೀನ, ಸೊ ಏನ್ ಹೇಳೋದು ಲೋ ನವೀನನ್ ಬಗ್ಗೆ? ಸಿನಿಮಾ ಫಸ್ಟ್ ಹಾಫ್ ಅದ್ಭುತವಾಗಿದೆ, ಸೆಕೆಂಡ್ ಹಾಫ್ ಅದಕ್ಕಿಂತ ಅದ್ಭುತವಾಗಿದೆ, ಸೆಕೆಂಡ್ ಹಾಫ್ಗಿಂತ ಇನ್ನೂ ಸ್ವಲ್ಪ ಫಸ್ಟ್ ಹಾಫ್ ಚೆನ್ನಾಗಿದೆ, ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ಚೆನ್ನಾಗಿದೆ. ಹಿಂಗೆ ಹೇಳಕ್ಕೆ ಬರಲ್ಲ ಅಂದ್ರೆ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ. ಅಷ್ಟು ಇಡೀ ಬಿಗಿನಿಂಗ್ ಇಂದ ಎಂಡ್ವರೆಗೆ ಸಖತ್ ಎಂಜಾಯ್ ಮಾಡಿದಂತ ಸಿನಿಮಾ. ಸುಮಾರು ದಿನಗಳಾಗೋಗಿತ್ತು ಈ ಥರದೊಂದು ಎಂಟರ್ಟೈನಿಂಗ್ ಆದ ಒಂದು ಸಿನಿಮಾ ನೋಡಿ. ಅಷ್ಟು ಎಂಜಾಯ್ ಮಾಡಿದೀನಿ ಇಡೀ ಸಿನಿಮಾನ. ನಾನಷ್ಟೇ ಅಲ್ಲ, ಇಡೀ ಥಿಯೇಟ್ರ್ ಫುಲ್ ಇಷ್ಟೊಂದು ಎಂಜಾಯ್ ಮಾಡಿದ್ದ ಫಿಲಮ್ನ ತುಂಬಾ ದಿನ ಆಗಿತ್ತು ನೋಡಿ. ಅಷ್ಟು ಅದ್ಭುತವಾಗಿದೆ. ಏನಂತ ಹೇಳೋದು ಸಿನಿಮಾ ಬಗ್ಗೆ? ಪ್ರತಿ ಡಿಪಾರ್ಟ್ಮೆಂಟು ಅಷ್ಟೇ, ಪ್ರತಿ ಕ್ಯಾರೆಕ್ಟರ್ಗಳು, ಡೈರೆಕ್ಷನ್ ಇರ್ಬೋದು, ಎಡಿಟಿಂಗ್ ಇರ್ಬೋದು, ಆಕ್ಟರ್ಗಳಿರ್ಬೋದು, ಮ್ಯೂಸಿಕ್ ಎಸ್ಪೆಷಲಿ ಸಾಂಗ್ಗಳಿರ್ಬೋದು, ಪ್ರತಿಯೊಂದು ಒಂದು ಉತ್ಕೃಷ್ಟವಾದ ಮಟ್ಟದಲ್ಲಿ ಮಾಡಿದ್ದಾರೆ ಸಿನಿಮಾ. ಯೂಶಲಿ ಏನಾಗುತ್ತೆ ಅಂದ್ರೆ ಒಬ್ಬ ಹೊಸ ಆಕ್ಟರ್ ಅಂತ ಬಂದಾಗ ಅವ್ರಿಗೆ ಸಿನಿಮಾ ಮಾಡ್ಬೇಕು ಅಂತ ಬಂದಾಗ ಒಂದಷ್ಟು ಲಿಮಿಟೇಷನ್ಗಳು ಇಟ್ಕೊಂಡು ಏನೋ ಅಡ್ಜಸ್ಟ್ ಮಾಡ್ಕೊಂಡು ಏನೋ ಒಂದಷ್ಟು ಟ್ರೈ ಮಾಡಿರ್ತಾರೆ. ಬಟ್ ಈ ಮೂವಿನಲ್ಲಿ ಅದ್ಯಾವುದೂ ಇಲ್ಲ, ಎಲ್ಲಾನು ಟಾಪ್ ನಾಚಲ್ಲಿ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ಪ್ರತಿ ಡಿಪಾರ್ಟ್ಮೆಂಟ್ ಸ್ಕೋರ್ ಮಾಡಿದೆ. ಸಖತ್ ಮಜಾ ಕೊಡ್ತೀನಿ ನನಗೆ ಸಿನಿಮಾ. ಎಸ್ಪೆಷಲಿ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳು, ಸಣ್ಣ ಪುಟ್ಟ ಡೈಲಾಗ್ಗಳು, ಪ್ರತಿ ಡೈಲಾಗ್ಗಳು ಎಸ್ಪೆಷಲಿ ನಮ್ಮ ಮಂಡ್ಯ ಡೈಲೆಕ್ಟ್ ಅಲ್ಲಿ ಮಾಡಿರುವಂತ ಸಿನಿಮಾ. ಎಲ್ಲ ಕ್ಯಾರೆಕ್ಟರ್ಗಳು ಅದು ಕಾಮಿಡಿ ಇಲ್ಲದೆ ಇದ್ರು ಅವ್ರ ಒಂದು ಡೈಲಾಗ್ ಡೆಲಿವರಿನೇ ಸಖತ್ ಖುಷಿ ಕೊಟ್ಬಿಡುತ್ತೆ. ಅಷ್ಟು ಮಜಾ ಮಾಡಿದೆ, ಎಂಜಾಯ್ ಮಾಡಿದೆ, ಸಖತ್ತಾಗಿದೆ ಈ ಸಿನಿಮಾ. ಎಸ್ಪೆಷಲಿ ನವೀನನ ಪರ್ಫಾರ್ಮೆನ್ಸು ಅದೊಂದಿತ್ತು. ಅಂದ್ರೆ ಸಿಂಗರ್ ಆಗಿ ಈಗಾಗಲೇ ಇಡೀ ರಾಜ್ಯದಾದ್ಯಂತ ಒಂದು ದೊಡ್ಡ ಸಾಧನೆ ಪ್ರೂವ್ ಮಾಡ್ಬಿಟ್ಟಿದ್ದಾರೆ. ಸೊ ಆಕ್ಟರ್ ಆಗಿ ಏನಾಗಬಹುದು ಅನ್ನೋದೊಂದು ಕುತೂಹಲ ಇತ್ತು, ನನಗೂ ಅದೊಂದು ಕುತೂಹಲ ಇತ್ತು ಹೆಂಗ್ ಬದಲಿಕ್ಕೆ ಏನು ಅಂತ. ಬಟ್ ಒಬ್ಬ ಆಕ್ಟರು ಇಮೇಜ್ಗಳು ಎಲ್ಲಾನು ಬದಿಗಿಟ್ಟು ತಾನೇ ಕಾಮಿಡಿ ಮಾಡಿಕೊಂಡು, ಫ್ರೆಂಡ್ಸ್ಗಳ ಜೊತೆ ಕಾಮಿಡಿ ಮಾಡಿಕೊಂಡು, ಆ ಇನ್ನೋಸೆನ್ಸ್ನ ಕಾಪಾಡಿಕೊಂಡು ಮಾಡಿರೋದು ಇದೆಯಲ್ಲ, ಅದೇ ಸಿನಿಮಾದ ಹೈಲೈಟು. ಈ ಇನ್ನೋಸೆನ್ಸ್ನ ಪ್ರತಿ ಸಿನಿಮಾದಲ್ಲೂ ಕಾಪಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಇದು. ಸೊ ಆಮೇಲೆ ಬರೀ ಕಾಮಿಡಿ ಅಂತಲ್ಲ, ಎಸ್ಪೆಷಲಿ ನನಗೆ ಸೆಕೆಂಡ್ ಹಾಫ್ ಅಲ್ಲಿ ಅದೊಂದು ಪ್ರತಿ ಸಿನಿಮಾದಲ್ಲೂ ಆಕ್ಟರ್ ಸ್ಕೋರ್ ಮಾಡಕ್ ಒಂದು ಸ್ಪೇಸ್ ಇರುತ್ತೆ. ಈ ಸಿನಿಮಾದಲ್ಲೂ ಅದೊಂದು ಸ್ಪೇಸ್ ಇದೆ. ಅಲ್ಲಿ ಅದ್ಭುತವಾಗಿ ನವೀನ ಸ್ಕೋರ್ ಮಾಡಿದ್ದಾನೆ. ಎಮೋಷನಲ್ ಆದ ಒಂದು ಅದ್ಭುತವಾದ ಸೀನ್ ಬರುತ್ತೆ, ಅದರಲ್ಲಿ 100% ಸ್ಕೋರ್ ಮಾಡಿದ್ದಾನೆ. ವಂಡರ್ಫುಲ್. ಸೊ ಮತ್ತೆ ಎಸ್ಪೆಷಲಿ ಈ ಸಿನಿಮಾದ ನಿರ್ದೇಶಕ ಧನುರ್ಧಾರಿ ಪವನ್ ನನಗೆ ತುಂಬಾ ದಿನದಿಂದ ಗೊತ್ತು. ಅವ್ರು ಆಲ್ರೆಡಿ ಪ್ರೂವ್ ಮಾಡಿರೋ ಒಬ್ಬ ಒಳ್ಳೆ ಟೆಕ್ನಿಷಿಯನ್. ಈ ಸಿನಿಮಾದಲ್ಲಿ ಪ್ರತಿ ಒಂದು ಹಂತದಲ್ಲೂ ಇಂಚಿಂಚು ಹಳದಿ ತೂಗಿ ಅದ್ಭುತವಾಗಿ ಮಾಡಿದ್ದಾರೆ. ಸಖತ್ ಖುಷಿಯಾದ ಸಿನಿಮಾ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ತರದೊಂದು ಹೊಸ ತಂಡಕ್ಕೆ ಅಂದ್ರೆ ಇವ್ರೇನೋ ಮಾಡ್ತಾರೆ ಅಂತ ಇಷ್ಟು ದೊಡ್ಡದಾಗಿ ಸಪೋರ್ಟ್ ಮಾಡೋದಂತ ನಿರ್ಮಾಪಕರು, ಕಂಗ್ರಾಚುಲೇಷನ್. ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ. ಸೊ ಸಿನಿಮಾ ಓಕೆ, ನಮಗೆ ನಾವೇ ಮಾಡ್ಕೊಳ್ಳೋದೊಂದು, ಬಟ್ ಕೆಲವು ಸಿನಿಮಾಗಳು ಮಾತ್ರ ಕೊಡುಗೆ ಆಗುತ್ತೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಇಷ್ಟು ದಿನ ಈ ಥರದೊಂದು ಒಳ್ಳೆ ಫಿಲಮ್ ಬಂದಿರಲಿಲ್ಲ. ಆ ಥರದೊಂದು ಮಾಡಿದಾಗ ನಿಮ್ಮ ಕೊಡುಗೆ ಆಗುತ್ತೆ ಇಂಡಸ್ಟ್ರಿಗೆ. ಆ ಥರದೊಂದು ಕೊಡುಗೆ ಕೊಟ್ಟಿದ್ದೀರಾ, ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ನೋಡಿರ್ತೀರಾ, ಆಲ್ರೆಡಿ ಸೂಪರ್ ಹಿಟ್ ಆಗಿರುವಂತ ಸಿನಿಮಾ. ಈ ಸಿನಿಮಾ ನಾನು ಇವತ್ತು ನೋಡದೇ ಇದ್ದಿದ್ರೆ ಬಹುಶಃ ಏನೋ ಒಂದು ದುಡ್ಡನ್ನ ಕಳ್ಕೊತಾ ಇದ್ದೆ ಅಂತ ಅನ್ಸುತ್ತೆ. ಯಾಕಂದ್ರೆ ನಾವೇ ಎಷ್ಟೊಂದು ಪ್ರಯೋಗಗಳನ್ನ ಮಾಡ್ತಿರ್ತೀವಿ, ಶಾರ್ಟ್ ಮೂವಿ ಮೂಲಕ ಆಗಿರ್ಬೋದು, ರೀಲ್ಸ್ ಮೂಲಕ ಆಗಿರ್ಬೋದು. ಆದ್ರೆ ಅಮೆರಿಕದಲ್ಲಿದ್ದು ಇಲ್ಲಿಗೆ ಬಂದು ಇಲ್ಲಿನ ಕಲಾವಿದರು ಪ್ರತಿಭೆಯನ್ನ ನೋಡಿ ಇಲ್ಲಿ ಬಂದು ಒಂದು ಸಿಂಪಲ್ ಕಥೆನ ತಗೊಂಡು, ಯಾಕಂದ್ರೆ ನಮ್ ಒಂದ್ ಕತೆ ಮಾಡ್ಬೇಕಂದ್ರೆ ಏನೇನೋ ಯೋಚನೆ ಮಾಡ್ತಿರ್ತೀವಿ, ತುಂಬಾ ಮೇಲ್ ಯೋಚನೆ ಮಾಡ್ತಿರ್ತೀವಿ. ಬಟ್ ಇಲ್ಲೇ ಇರುತ್ತೆ ಒಂದ್ ಸಣ್ಣ ಲೈನು,
ನಾವ್ ಅದನ್ನ ಗಮನಿಸೇ ಇರಲ್ಲ. ಸೊ ಆ ತರ ಒಂದು ಸ್ಟೋರಿನ ತಗೊಂಡು ಮಾಡಿರುವಂತ ನಿಮಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ಬ್ಯೂಟಿಫುಲ್, ವಂಡರ್ಫುಲ್, ಅಂಡ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಆಪರ್ಚುನಿಟಿ ಟು ಮೈ ಅಣ್ಣಯ್ಯ. ಸಚ್ ಅ ಸ್ವೀಟ್ ಹಾರ್ಟ್. ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ ಮೇಡಮ್ದು, ಏ ನವೀನ, ನಿನ್ನ ಇನ್ನೋಸೆನ್ಸ್ ನ ನೋಡಿದ್ರೆ ಯಾರಿಗ್ ಬೇಕಾದ್ರೂ ಲವ್ ಆಗತ್ತೆ ಕಣೋ, ಯಾರಿಗ್ ಬೇಕಾದ್ರೂ ಇಷ್ಟ ಆಗತ್ತೆ. ಸೊ ಈ ಸಿನಿಮಾ ನೋಡಿದ್ರೆ ಯಾರಿಗ್ ಬೇಕಾದ್ರೂ ಲವ್ ಆಗತ್ತೆ, ಯಾರಿಗ್ ಬೇಕಾದ್ರೂ ಇಷ್ಟ ಆಗತ್ತೆ. ಇಲ್ಲಿ ನಾವು ನಮ್ದೇ ಯೋಚನೆಯಲ್ಲಿ ಇದೀವಿ. someone came, he is asking where is ಬಾಸುಮತಿ. ಸೊ ನಾವು ಸಿನಿಮಾ ಬಗ್ಗೆ ಯೋಚನೆ ಮಾಡ್ತೀವಿ, ಯಾವ್ಯಾವ ಆಕ್ಟರ್ಸ್ ಇದ್ದಾರೆ ಅಂತ ನೋಡ್ತೀವಿ, ಅವ್ರು ಬಾಸುಮತಿ ಬಂದಿಲ್ವಾ ಅಂತ ಈಸ್ ಆಸ್ಕಿಂಗ್. ಸೊ ಅಷ್ಟು ಕನೆಕ್ಟ್ ಆಗಿದೀವಿ. ಇದಕ್ಕಿಂತ ಒಳ್ಳೆ ಸಿನಿಮಾ ಕೊರೋನಾ ಆದ್ಮೇಲೆ ಕನ್ನಡ ಇಂಡಸ್ಟ್ರಿ ಬಂದೇ ಇಲ್ಲ, ನಾನೇ ಗ್ಯಾರಂಟಿ ಕೊಡ್ತೀನಿ. ಇದಕ್ಕಿಂತ ಕಾಮಿಡಿ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾನ ನೀವು ಕೊರೋನಾ ಆದ್ಮೇಲೆ ತೋರಿಸ್ಬಿಡಿ, ನಾನೇ ಹೇಳ್ತೀನಿ. ಅದು 100% ಚಾಲೆಂಜ್. ಎಂತವ್ರಿಗಾದ್ರೂ 1 ಲಕ್ಷ ಕೊಡ್ತೀನಿ, ನೀವು ನಗ್ಬೇಡಿ ಅಂತ ಹೇಳಿದ್ರು ನಗೋ ಅಂತ ಸಿನಿಮಾ. ಪ್ಲೀಸ್ ನೋಡಿ. ಇದು ಕೆಲವೊಂದು ಮೂವೀಸು ಟಿವಿಲಿ ಬೇಕಾದ್ರೂ ನೋಡಿ ಅಂತ ನಾನೇ ಎಷ್ಟೋ ಸತಿ ಹೇಳಿದ್ದೀನಿ. ಬಟ್ ಈ ಟಿವಿಗೆ ಅಂತ ಮಾಡಿರ್ಬೋದು, ಬಟ್ ಥಿಯೇಟ್ರಲ್ಲಿ ಕುತ್ಕೊಂಡು ನೋಡೋ, ಥಿಯೇಟರ್ಗೆ ಅಂತ ಮಾಡಿರುವಂತ ಡಿಸೈನ್ ಇದೆ ಗೊತ್ತಾ, ಆ ಡಿಸೈನ್ ಸೂಪರ್. ಥಿಯೇಟರ್ಗೆ ಅಂತಾನೆ ಕುತ್ಕೊಂಡು ನೋಡ್ಬೇಕು, ನೀವು ಥಿಯೇಟರ್ಗೆ ಬರಬೇಕು. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಒಂದು ಕಸ ಕೊಡ್ಸೋ ರೋಲ್ ಕೊಟ್ಟಿದ್ರು ಮಾಡ್ಬಿಡ್ತಿದ್ದೆ ಸರಿ. ಸಿನಿಮಾದೆಲ್ಲ ಸಕ್ಕತ್ತಾಗಿದೆ. ಏನಪ್ಪಾ 1 ಲೈನಾ? 1 ಲಕ್ಷ ನಿಮ್ಗೆ ಕೊಡ್ತೀನಿ, ನಗ್ದೆ ಹಂಗೆ ಕುತ್ಕೋಬೇಕು ಸಿನಿಮಾದಲ್ಲಿ, ಆಗತ್ತಾ? ಅಣ್ಣಯ್ಯ ನೀನ್ ನಿಜ ಒಳ್ಳೇದಾಗ್ಬೇಕು. ನೀನ್ ಆಕ್ಟಿಂಗ್, ಆಕ್ಚುಲಿ ನವೀನಣ್ಣ ಆಕ್ಟಿಂಗ್ ಮಾಡಿಲ್ಲ, ಅದ್ರಲ್ಲಿ ಎಷ್ಟು ನ್ಯಾಚುರಲ್ ಆಗಿದೆ ಅಂತ ಗೊತ್ತಾ. ಆಮೇಲೆ ನಮ್ಮ ಹೀರೋಯಿನ್ ಬನ್ನಿ ಪ್ಲೀಸ್, ಹೊಸ ಪರಿಚಯ. ವಾವ್, ಬ್ಯೂಟಿಫುಲ್. ನೋಡಕ್ಕೂ ಅಷ್ಟೇ ಮುದ್ದಾಗಿದ್ದಾರೆ. ಅಂಡ್ ಇಬ್ರು ಒಳ್ಳೆ ಪೇರು. ಮುಂದಿನ ಸಿನಿಮಾಗಳು ಮಾಡಿ ಅಂಡ್ ಆಲ್ ದಿ ವೆರಿ ಬೆಸ್ಟ್. ಎಸ್ ಗೊತ್ತಾಯ್ತು ಕಣ್ರೋ. ಥ್ಯಾಂಕ್ ಯು. ನವೀನ್ ಮತ್ತೆ ನಾನು ತುಂಬಾನೇ ಕ್ಲೋಸ್ ಫ್ರೆಂಡ್ಸ್. ಬಿಗ್ ಬಾಸ್ ಡೇಸ್ ಇಂದ ನಾವು ಆಲ್ಮೋಸ್ಟ್ ಕೊನೆವರೆಗೂ ಇದ್ವಿ ಜೊತೆಗೆ. ಒಂದಂತೂ ಹೇಳಕ್ ಇಷ್ಟಪಡ್ತೀನಿ, 2 ಮಾತು ಹೇಳಕ್ ಇಷ್ಟಪಡ್ತೀನಿ. ಒಂದಂತೂ ಏನಂದ್ರೆ, ಈ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸದ್ಯಕ್ಕೆ ಬರ್ತಾ ಇರೋ ಮೂವೀಸು, ನಾವು ನೋಡ್ತಾ ಇರೋ ಮೂವೀಸು ಯೂಶಲಿ ಬಿಗ್ ಬಜೆಟ್, ಲಾರ್ಜರ್ ದೆನ್ ಲೈಫ್, ಸೂಪರ್ ಹೀರೋಸ್ ನ ಗ್ಲೋರಿಫೈ ಮಾಡೋ ತರ ಮೂವೀಸು. ಅಂತ ಟೈಮಲ್ಲಿ ಇಂಥ ಸ್ಲೈಸ್ ಆಫ್ ಲೈಫ್ ಮೂವಿ ಇದೆಯಲ್ಲ, ಮನ್ಸನ್ನ ನಗ್ಸೋದು, ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಮೂವಿ ಅಂತ ಹೇಳ್ಬೋದು. ಇನ್ನೊಂದು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಒಬ್ಬ ಆಕ್ಟರು ಫೇಮಸ್ ಆದಾಗ, ಒಂದು ಸೂಪರ್ ಹಿಟ್ ಕೊಟ್ಟಿದಾಗ ಅವ್ರಿಗೆ ಒಂದು ಟೈಟಲ್ ಕೊಡ್ತಾರಲ್ಲ, ಏನಾದ್ರೂ ಇರಲಿ, ಸೂಪರ್ ಸ್ಟಾರ್, ಗೋಲ್ಡನ್ ಸ್ಟಾರ್, ಪವರ್ ಸ್ಟಾರ್ ಅಂತ ಟೈಟಲ್ ಕೊಡ್ತಾರಲ್ಲ. ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ ಇವತ್ತು ನಮ್ಮ ನವೀನನ್ಗೆ ಯಾವುದೇ ಟೈಟಲ್ ಕೊಡಕ್ ಹೋಗ್ಬೇಡಿ. ಯಾಕಂದ್ರೆ ಇವನ ಹೆಸರಲ್ಲೇ ಲೋ ನವೀನ್ ಅಂತ ಟೈಟಲ್ ಇದೆಯಲ್ಲ, ಆ ಲೋ ಅಲ್ಲೇ ಒಂದು ಪರ್ಸನಾಲಿಟಿ ಇದೆ, ಆ ಲೋ ಅಲ್ಲೇ ಒಂದು ಕ್ಯಾರೆಕ್ಟರ್ ಇದೆ, ಆ ಲೋ ಅಲ್ಲೇ ಒಂದು ಸಿಂಪ್ಲಿಸಿಟಿ ಇದೆ. ಸೊ ಇವ್ರ ಟೈಟ್ಲು ಲೋ ನವೀನ ಅಂತಾನೆ ಇರ್ಲಿ ಥ್ರೂ ಔಟ್, ಯಾವ್ದು ಬೇರೆ ಟೈಟಲ್ ಕೊಡಕ್ ಹೋಗ್ಬೇಡಿ. ಅಂಡ್ ಮೆಚ್ಕೊಂಡಿದ್ದೀನಿ ಫ್ರೆಂಡ್ಶಿಪ್ ನ, ನಾವು ಇಬ್ರು ತುಂಬಾನೇ ಕ್ಲೋಸ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್, ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತೀನಿ. ಹ್ಯಾವ್ ಅ ಗ್ರೇಟ್ ಲೈಫ್, ಹ್ಯಾವ್ ಅ ಗ್ರೇಟ್ ಫ್ಯೂಚರ್. ಥ್ಯಾಂಕ್ ಯು. ಒಂದು ಫೋಟೋ ತಗೊಳ್ಳೋಣ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಸಿನಿಮಾ 2ನೇ ಫಸ್ಟ್ ವೀಕ್ ಮುಗಿದು ಸಕ್ಸಸ್ಫುಲಿ 2nd ವೀಕ್ ಹೋಗ್ತಾ ಇದೆ. ನಮಗೆ ಈ 2nd ವೀಕ್ನಲ್ಲಿ ಸಾಕಷ್ಟು ಕಡೆ ಇವತ್ತೂ ಕೂಡ ಹೌಸ್ಫುಲ್ ನಡೀತಾ ಇದೆ. ಮೈಸೂರಿನಲ್ಲಿ, ಚಾಮರಾಜನಗರ, ಮಂಡ್ಯ, ಬೆಂಗಳೂರು, ಮತ್ತೆ ಹಾಸನ್ನು, ಮತ್ತೆ ನಂಜನಗೂಡು, ಹಿಂಗೆ ಹಲವಾರು ಕಡೆ ಸಿನಿಮಾನ 100 ಜನ ನೋಡಿದವರು 200 ನೋಡ್ತಾ ಇದ್ದಾರೆ, 200 ನೋಡಿದವರು 300 ನೋಡ್ತಾ ಇದ್ದಾರೆ. ಹಿಂಗೆ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಪಬ್ಲಿಸಿಟಿ ನಾವು ಮಾಡ್ತಾ ಇದೀವಿ. ಆದ್ರೆ ಜನಗಳು ಬಾಯಿಂದ ಬಾಯಿಗೆ ಪಬ್ಲಿಸಿಟಿ ಮಾಡ್ಕೊಂಡು ಸಾವಿರಾರು ಜನ ನೋಡ್ತಾ ಇದ್ದಾರೆ. ನಾವೆಲ್ಲ ಇಡೀ ನಮ್ಮ ಲೋ ನವೀನ ಚಿತ್ರತಂಡ ತುಂಬಾ ಖುಷಿಯಾಗಿದ್ದೀವಿ. ಯಾಕೆಂದ್ರೆ 100 ಕೋಟಿ ಸಿನಿಮಾಗಳು ಬರ್ತವೆ, ಆದ್ರೆ ನಮ್ಮಂತ ಪುಟ್ ಸಿನಿಮಾಗಳು ವಾರಕ್ಕೆ 8-10 ರಿಲೀಸ್ ಆಗ್ತಾ ಇರ್ತವೆ. ಸೊ ನಮ್ಮಂತ ಈ ತರ ಕಂಟೆಂಟ್ ಇರುವಂತ ಸಿನಿಮಾಗಳು ಕನ್ನಡದಲ್ಲಿ ಬರಲ್ಲ, ಬೇರೆ ಲ್ಯಾಂಗ್ವೇಜ್ ಗಳಲ್ಲಿ ಬರುತ್ತೆ, ಕನ್ನಡದಲ್ಲಿ ಬರಲ್ಲ ಅಂತಿರಲ್ಲ. ಬಟ್ ಬಂದಾಗ ಜನಗಳು ಥಿಯೇಟರ್ ಬಂದು ನೋಡಲ್ಲ. ಅದೊಂದೇ ನಮ್ಗೆ ತುಂಬಾ ಬೇಜಾರಾಗೋದು. ಎಲ್ಲ ಕಡೆ ಒಳ್ಳೆ ಫೀಡ್ಬ್ಯಾಕ್ ಬರ್ತಾ ಇದೆ, ತುಂಬಾ ಚೆನ್ನಾಗಿದೆ, ನಗ್ತಾ ಇದೀವಿ, ಹೊಟ್ಟೆ ತುಂಬಾ ನಗ್ತಾ ಇದೀವಿ. ಮತ್ತೆ ಕಣ್ಣಂಚಲ್ಲಿ ನೀರ್ ತರಿಸ್ತಿದ್ದೀರಾ, ಲಾಸ್ಟ್ ಅಲ್ಲಿ ಮತ್ತೆ ನಗಿಸ್ ಕಳಿಸ್ತಿದ್ದೀರಾ. 2 ಗಂಟೆಗಳ ಕಾಲ ಹೆಂಗೋಯ್ತು ನಮ್ಗೆ ಗೊತ್ತಾಗ್ತಾ ಇಲ್ಲ ಥಿಯೇಟ್ರಿಂದ. ಎಲ್ಲಾ ತರದ್ದು ಫೀಡ್ಬ್ಯಾಕ್ ಬರ್ತಾ ಇದೆ, ಎಲ್ಲರೂ ಖುಷಿ ಪಡ್ತಾ ಇದಾರೆ. ಆದ್ರೆ ನಾವೇನ್ ಅನ್ಕೊಂಡಿದ್ವಿ ಅಷ್ಟು ರೀಚು ಜನಗಳು ಥಿಯೇಟರ್ಗೆ ಬರ್ತಾ ಇಲ್ಲ. ಹಂಗಾಗಿ
ಆದ್ರೂ ಕೂಡ ಇವಾಗ ದೊಡ್ಡ ದೊಡ್ಡ ಸಿನಿಮಾಗಳು ಬಂದಿದೆ. ಈ ವಾರ 2 ಪರಭಾಷೆಯ ಸಿನಿಮಾಗಳು ಬಂದಿದೆ. ಆ ದೊಡ್ಡ ದೊಡ್ಡ 100 ಕೋಟಿ ಸಿನಿಮಾಗಳ ಮಧ್ಯ ನಮ್ಮದೊಂದು ಪುಟ್ಟು ಸಿನಿಮಾಕ್ಕೆ ಜನಗಳು ಹಾಕೊಂಡಿದ್ದಾರೆ. ಪುಟ್ಟು ಸಿನಿಮಾನ ಜನಗಳು ಹಾಕೊಂಡಿದ್ದಾರೆ. ಲೋ ನವೀನ ಟೀಮ್ನ ಅಪ್ಕೊಂಡಿದ್ದಾರೆ. ಎಲ್ಲರೂ ಚಪ್ಪಾಳೆ ಹೊಡಿತಾ ಇದ್ದಾರೆ, ಶಬಾಷ್ ಅಂತ ಬೆನ್ ತಟ್ತಾ ಇದ್ದಾರೆ. ಇವತ್ತು ಇಂಥ ಒಂದು ಕಲಾವಿದರುಗಳನ್ನ, ಇಂಥ ಒಂದು ಲೋ ನವೀನ ಇಷ್ಟು ಸಿನಿಮಾ ನಮ್ಮ ಕೈಲಿ ಮಾಡಕ್ಕಾಗಿದ್ದು ಸಾಧ್ಯ ನಮ್ಮ ಜೊತೆ ಕೀರ್ತಿ ಸ್ವಾಮಿಯವರು, ಬೆನ್ ಚಿಕ್ಕಸ್ವಾಮಿಯವರು ಅಮೆರಿಕದಲ್ಲಿ ಇಟ್ಕೊಂಡು ನಿಮ್ಮಂತ ಹುಡುಗರುಗಳಿಗೆ ಸಪೋರ್ಟ್ ಮಾಡಬೇಕು. ನಿಮ್ಮಂತವ್ರು ಮುಂದೆ ಬರಬೇಕು. ನಿಮಗೆ ನಾವು ನಿಂತ್ಕೊಂಡು ಸಪೋರ್ಟ್ ಮಾಡ್ತೀವಿ. ಎಲ್ಲ ಹೊಸ ತಂಡಗಳನ್ನ ಹೊಸ ಕಲಾವಿದರುಗಳನ್ನ ಹುಡಿಕೊಂಡು ಹೊಸೊಬ್ರಿಗೆ ಅವಕಾಶಗಳನ್ನ ಕೊಟ್ಕೊಂಡು ಗ್ರಾಮೀಣ ಸೊಗಡಿನ ನಾನು ಬೆಳೆದ ಹಳ್ಳಿಲಿ, ಹಂಗಾಗಿ ಆ ಹಳ್ಳಿ ಸೊಗಡಿನ ಕಥೆಲೆ ನೀವು ತಮಾಷೆ 2 ಗಂಟೆಗಳ ಕಾಲ ಅದ್ರೊಳಗಡೆ ಒಂದು ಕಂಟೆಂಟ್ ಇರಬೇಕು, ಸಮಾಜಕ್ಕೊಂದು ಪುಟ್ಟ ಸಂದೇಶ ಇರಬೇಕು, ಮತ್ತೆ 2 ಗಂಟೆಗಳ ಕಾಲ ಜನಗಳಿಗೆ ರಂಜಿಸ್ಬೇಕು, ನೀವು ಮನರಂಜನೆ ಮಾಡಬೇಕು, ಅದರಲ್ಲಿ ಹಳ್ಳಿ ಸೊಗಡಿ ಇರಬೇಕು ಅಂತ ಏನು ನಮಗೆ ಇವರು ಏನೋ ಅಡಿಪಾಯ ಹಾಕಿ ನಮ್ಮನ್ನು ಬಿಟ್ರು. ಇಂಥ ನಮಗೆ ಇವರಿಲ್ಲ ಅಂದಿದ್ರೆ ಇವತ್ತು ನಾವು ಇಷ್ಟು ಕಲಾವಿದರುಗಳು ಹುಡ್ತಿರ್ಲಿಲ್ಲ. ಈ ಲೋ ನವೀನ ಸಿನಿಮಾ ಆಗ್ತಾ ಇರ್ಲಿಲ್ಲ. ಇವತ್ತು ಸೆಲೆಬ್ರಿಟಿ ಶೋ ಆಗ್ತಾ ಇದೆ. ಇವತ್ತು ಅಣ್ಣ ನಿಮ್ಗೆ ನಮ್ಮ ತಂಡದ ಕಡೆಯಿಂದ ನೀವೆಲ್ಲ ತಂಡನೆ ಇವತ್ತು ನಮ್ಗೆ ನಮ್ಗೆ ಥ್ಯಾಂಕ್ಸ್ ಎಲ್ಲ ಹೇಳಿದ್ರೆ ತುಂಬಾ ಚಿಕ್ಕದಾಗುತ್ತೆ. ಸೊ ಇವರು ನಮ್ಮ ಡೈರೆಕ್ಟ್ರು ಪವನ್, ಅಂಡ್ ನಮ್ಮ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿರುವಂತವ್ರು ಕೃಷ್ಣ, ನಾಥನ್ ಪಾತ್ರ, ನಿಂಗಣ್ಣ, ಅಂಡ್ ಶಂಕರ್ ನಾರಾಯಣ್ ಸರ್, ಪಾಲಾಕು, ಮತ್ತೆ ನಮ್ಮ ಸಿನಿಮಾದಲ್ಲಿ ಹಾಡು ಬರ್ದಿರೋರು. ಬನ್ನಿ ಸರ್, ನಿಮ್ ಬಗ್ಗೆ ಮಾತಾಡ್ಲೇಬೇಕು. ಎಲ್ರಿಗೂ ನಮಸ್ಕಾರ. ಅಮೇರಿಕಾದಿಂದ ಬಂದು ಇಂಥ ಒಂದು ಹೀರೋನ ಮುತ್ತು ರತ್ನನ ಹುಡುಕಿ ತೆಗೆದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಮೊದಲಿನಿಂದ ಕೊನೆವರೆಗೂ ಬಹಳ ಎಂಜಾಯ್ ಮಾಡಿದ್ವಿ. ನಾನು ಆ ಮನೇಲಿ ಈ ಸಿನಿಮಾದಲ್ಲಿ ಮನೆ ಓನರ್ ಪಾರ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದ್ರೆ ಅಡ್ವಾನ್ಸ್ ಇಲ್ದಿರ ಮನೆ ಕೊಟ್ಬಿಡ್ತೀವಿ. ಇನ್ ಮುಂದೆ ಬಂದು ಈ ತರ ಸಿನಿಮಾಗಳನ್ನ ಪ್ರೋತ್ಸಾಹ ಮಾಡಿ, ನಿಮಗೆ ನನ್ನ ರಿಕ್ವೆಸ್ಟ್ ಇಬ್ಬರಿಗೂ ನಾವೆಲ್ಲ ನಿಮ್ಗೆ ಸಹಕಾರ ಕೊಡ್ತೀವಿ. ಇವರು ಇನ್ನು ಮುಂದೆ ಚೆನ್ನಾಗಿ ಬೆಳೀಲಿ. ಹೀರೋಯಿನ್ನು ನನ್ನ ತಮ್ಮನ ಮಗಳು. ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ ಮತ್ತೆ ನೋಡಿ ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು. ಇಂಥ ಸಿನಿಮಾಗಳು ಜನಗಳು ಅತಿ ಹೆಚ್ಚು ನೋಡ್ಬೇಕು. ಇಂಥ ಸಿನಿಮಾಗಳನ್ನ ಗೆಲ್ಲಿಸ್ಬೇಕು. ಯಾಕೆಂದ್ರೆ ನಮ್ಮ ಸೊಗಡಿನ ಕತೆ, ನಮ್ಮ ಸಿನಿಮಾ, ನಮ್ಮ ಕಲಾವಿದರು, ಇದೆಲ್ಲ ನಮ್ಮದು ಅನ್ನುವಂಥದ್ದು. ಈ ತರ ಸಿನಿಮಾ ಗೆದ್ರೆ, ಜನಗಳು ನೋಡಿದ್ರೆ, ಈ ತರದ್ ಇನ್ನೂ 16 ಸಿನಿಮಾಗಳು ನಾವು ಮಾಡೋದಕ್ಕೆ ಒಂದು ಸ್ಫೂರ್ತಿ ಆಗುತ್ತೆ. ಇಲ್ಲ ಅಂದ್ರೆ ನಾವು ಬಿಸ್ನೆಸ್ ಮಾಡ್ಕೊಂಡು ಆಡ್ಕೊಂಡು ಹಂಗೆ ಇರ್ಬೇಕು. ಸೊ ನಮ್ಮ ಕನ್ನಡಿಗರನ್ನ ಕೇಳ್ಕೊಳ್ಳೋದು ಒಂದೇ, ನಾವು ಕನ್ನಡಿಗರನ್ನೇ ಕೇಳ್ಕೊಳ್ಬೇಕು, ಇನ್ಯಾರನ್ನೂ ಕೇಳಕ್ಕಾಗಲ್ಲ. ನಾವು ಇಲ್ಲೇ ಹುಟ್ಟಿದೀವಿ, ಇಲ್ಲೇ ಕಲಾವಿದರಾಗಿ ಬೆಳೀತಾ ಇದೀವಿ. ನಮ್ಮ ಕನ್ನಡ ಜನರು, ಕನ್ನಡಿಗರೇ ಬಂದು ನಮ್ಮ ಸಿನಿಮಾನ ನೋಡ್ಬೇಕು. ಬೇರೆ ಭಾಷೆಗಳ ಸಿನಿಮಾ ಬಂದ್ರೆ ವಾರಕ್ಕೆ ಕೋಟಿ ಗಟ್ಲೆ ಕಲೆಕ್ಷನ್ ಆಗುತ್ತೆ. ಅದು ಕನ್ನಡಿಗರೇ ಹೋಗಿ ನೋಡುವಂಥದ್ದು. ಅದೇ ಕನ್ನಡ ಸಿನಿಮಾಗಳಿಗೆ ಕನ್ನಡ ಪ್ರೇಕ್ಷಕರು ಬರ್ತಾ ಇಲ್ಲ. ಒಳ್ಳೆ ಕಂಟೆಂಟ್ ಬಂದಿದೆ, ಎಲ್ಲದಕ್ಕೂ ಬನ್ನಿ ಅಂತ ಕೇಳಲ್ಲ. ನೀವು ಅದನ್ನೆಲ್ಲ ರಿಸರ್ಚ್ ಮಾಡಿ, ಸಿನಿಮಾ ಬಗ್ಗೆ ರಿಸರ್ಚ್ ಮಾಡಿಬಿಟ್ಟು ನೀವು ಥಿಯೇಟರ್ ಬಂದು ಸಿನಿಮಾ ನೋಡಿ, ನಿಮ್ಗೆಲ್ಲ ಖುಷಿ ಆಗುತ್ತೆ. ಹಾಗೆ ನಮ್ಮ ಡಿಜಿಟಲ್ ಮಾಧ್ಯಮ ಮಿತ್ರರು, ಮತ್ತೆ ಪ್ರಿಂಟ್ ಮಾಧ್ಯಮ ಮಿತ್ರರು, ಮತ್ತೆ ಎಲ್ಲರೂ ನಮ್ಗೆ ಕೈ ಹಿಡ್ದಿದ್ದೀರಾ. ನಮ್ಮ ಸಿನಿಮಾನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀರಾ, ಜನಗಳಿಗೆ ತಲುಪಿಸ್ತಾ ಇದ್ದೀರಾ. ನಿಮ್ಮ ಕೈಲಿ ಆದಷ್ಟು ಶ್ರಮ ಹಾಕಿ ತಲುಪಿಸ್ತಾ ಇದ್ದೀರಾ. ಎಲ್ಲಾ ಮಾಧ್ಯಮ ಮಿತ್ರರಿಗೂ ನಾನು ಹೃತ್ಪೂರ್ವಕ ವಂದನೆಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲೋ ನವೀನ ಇನ್ ಮುಂದೆ ನಿಮ್ಮ ನವೀನ ಎಲ್ಲರೂ ನೋಡ್ಬೇಕು, ಹೆಚ್ಚು ಜನ ಬಂದು ನೋಡ್ಬೇಕು, ಪ್ರೋತ್ಸಾಹಿಸ್ಬೇಕು, ಮತ್ತೆ ಬೆಂತಟ್ಬೇಕು ಅಂತ ಕೇಳ್ಕೊಂತೀನಿ. ಮಾತಾಡ್ತಾರೆ ನಮಸ್ಕಾರ ಎಲ್ಲರಿಗೂ. ಸಿದ್ಧಾರ್ಥದಲ್ಲಿ ಪವನ್ ಅಂತ ಹೇಳಿ. ಸಿನಿಮಾ ಜರ್ನಿ ಫಸ್ಟು ಲೈನು ಶುರು ಮಾಡಿದಾಗಿಂದಲೂ ಜೊತೆಲಿದ್ದೀನಿ ನವೀನ್ ಜೊತೆ. ಫಸ್ಟು ಅವರು ಮತ್ತು ಸುನೀಲ್ ಸೇರ್ಕೊಂಡು ಒಂದು ಸಣ್ಣ ಎಳೆ ಕತೆ ಮಾಡಿಕೊಂಡು ಸಿನಿಮಾನ ತೆರೆ ಮೇಲೆ ತರಕ್ಕೆ ತುಂಬ ಶ್ರಮ ಪಡ್ತಾ ಇದ್ರು. ಆ ಟೈಮಲ್ಲಿ ನಾನು ಬೇರೆ ಸಿನಿಮಾ ಬಿಸಿ ಇದ್ದೆ. ಅದಾದ್ಮೇಲೆ ಇದನ್ನ ಏನೋ ಒಂದು ಮಾಡಬೇಕು ಅಂತ ತುಂಬ ಪ್ರಯತ್ನ ಮಾಡಿ ಬೇರೆ ಪ್ರೊಡ್ಯೂಸರ್ಗಳೆಲ್ಲ ಒದ್ದಾಡಿ, ಆ ಪ್ರೊಡ್ಯೂಸರ್ ಅಪ್ರೋಚಲ್ಲೇ ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಇತ್ತು. ಆ ಟೈಮಲ್ಲಿ
ಈ ಸಿನಿಮಾ ಏನೋ ಒಂದು ಆಗ್ಬೇಕು ಅಂತ ಫಸ್ಟ್ ಬಂದು ಆಶೀರ್ವಾದ ಮಾಡಿದವರು ಚಿಕ್ಕಸ್ವಾಮಿ ಅಣ್ಣ, ಕೀರ್ತಿ ಮೇಡಮ್. ಅಲ್ಲಿಂದ ಈ ಸಿನಿಮಾ ವರ್ಕ್ ಪಡ್ಕೊಂತು. ಅದಾದ್ಮೇಲೆ ಸ್ಕ್ರಿಪ್ಟ್ ಮಾಡ್ತಾ ಹೋದ್ವಿ. ಅವ್ರದ್ದು ಕಂಡೀಷನ್ ಒಂದೇ ಇದ್ದಿದ್ದು, ಏನಾದ್ರು ಕತೆ ಮಾಡಿ, ನಾನು ಮಂಡ್ಯದಿಂದ ಬೆಳೆದು ಬಂದಿದ್ದೀನಿ, ಇಲ್ಲಿಂದ ನಂಗೆ ಲೈಫ್ ಸಿಕ್ಕಿದೆ, ಮಂಡ್ಯ ಕತೆನೇ ಇಟ್ಕೊಂಡು ಮಾಡಿ ಅಂತ ಒಂದು ಅಂದ್ರೆ ತಾಕೀತ್ ಮಾಡೋದು, ನಂಗೆ ಹಿಂಗೆ ಮಾಡಿದ್ರೆ ಮಾಡ್ತೀನಿ ಅಂತ. ಸೊ ನಮ್ದು ಅದೇ ಆಸೆ ಇತ್ತು, ಯಾಕಂದ್ರೆ ನವೀನನು ಮಂಡ್ಯ ಭಾಗದವನೇ. ಸೊ ತುಂಬಾ ಏನು ನಾವು ಎಕ್ಸ್ಟ್ರಾ ಎಫರ್ಟ್ ಹಾಕಿ ಅವನ ಹೀರೋಯಿಸಮ್ ಒಳಗಡೆ ತೋರಿಸ್ಬೇಕು ಅನ್ನೋ ಪ್ಲಾನೇ ಇರಲಿಲ್ಲ. ಯಾಕಂದ್ರೆ ಅವ್ನು ತುಂಬಾ ಆಪ್ಟೆಸ್ ಇದ್ದಿದ್ದು ಆ ಸ್ಲ್ಯಾಂಗು ಆ ಮಂಡ್ಯ. ಸೊ ಅವ್ನ ತಕ್ಕಂತೆನೆ ಆ ಕತೆ ಮಾಡ್ಕೊಂಡು, ಆ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು, ಆ ಡೈಲೆಕ್ಟು ಅದನ್ನೇ 100% ಉಳಿಸ್ಬೇಕು ಅಂತ 100% ಮಂಡ್ಯ ಡೈಲೆಕ್ಟನ್ನೇ ಇಟ್ಕೊಂಡು ಇಡೀ ಟೀಮ್ ವರ್ಕ್ ಮಾಡಿದ್ದೀವಿ. ಇಲ್ಲಿ ಆರ್ಟಿಸ್ಟ್ ಬೇರೆ, ಟೆಕ್ನಿಷಿಯನ್ಸ್ ಬೇರೆ ಅನ್ನೋ ಭೇದ ಭಾವನೆ ಇರಲಿಲ್ಲ ಇಡೀ ಸಿನಿಮಾಲಿ. ಎಲ್ಲ ಟೆಕ್ನಿಷಿಯನ್ಸು ಆರ್ಟಿಸ್ಟ್ಗಳಿಗೆ ಹೇಳ್ಕೊಡೋರು, ಹಂಗೆ ಆರ್ಟಿಸ್ಟ್ಗಳು ಬಂದು ಸರ್ ನೀವು ತಪ್ಪು ಮಾಡ್ತಾ ಇದ್ದೀರ ನೋಡಿ, ಇಲ್ಲಿ ಇನ್ನೇನು ಮಾಡ್ಬೋದು ಅಂತ ಹೇಳ್ಕೊಡೋರು. ಆ ಯಾವುದೇ ಒಂದು ಈಗೋ ಇಲ್ಲದೇ ಇಡೀ ಟೀಮ್ ಹಂಗೆ ವರ್ಕ್ ಮಾಡಿದೆ. ಸೊ ಎಲ್ಲ ಟೀಮ್ಗೂ ನಾನು ಕಂಗ್ರ್ಯಾಚುಲೇಟ್ ಮಾಡ್ತೀನಿ ಮತ್ತು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ಪ್ರೊಡ್ಯೂಸರ್ಸ್. ನಾನು ಫಸ್ಟು ಪ್ರೆಸ್ ಮೀಟಲ್ಲಿ ಒಂದು ಮಾತು ಹೇಳಿದ್ದೆ, ಬಟ್ ಎಲ್ಲ ಆರ್ಟ್ಗೂ ಒಂದೊಂದು ಸಣ್ಣ ಪುಟ್ಟ ಒಂದು ಬೆಲೆ ಅಂತ ಇರುತ್ತೆ, ಅಂದರೆ ಇಷ್ಟರಲ್ಲೇ ಮುಗಿಸ್ಬೋದು ಅಂತ. ಓನ್ಲಿ ಡೈರೆಕ್ಷನ್ ಒಂದೇ, ಲಿಮಿಟೇಷನ್ ಇಲ್ದೇನೆ ಮಾಡುವಂಥ ಒಂದು ಆರ್ಟ್ ಅದು. ಆ ಲಿಮಿಟೇಷನ್ ಮೀರಿ ನಾನು ಇದೀನಿ ನೀವು ಮಾಡುವಂತ ಹೋಗಿ ಒಂದು ಸಪೋರ್ಟ್ ಮಾಡೋರಲ್ಲ, ಅವರೇನೋ ಸಪೋರ್ಟ್ ಮಾಡಿಬಿಟ್ರು. ಬಟ್ ನಮಗೊಂದು ಜವಾಬ್ದಾರಿ ಏನೈತಂದ್ರೆ, ನಮ್ಮ ಬೆಲೆ ಏನಿದೆ ಅಂದರೆ ನಮ್ಮ ಸ್ಟ್ರೆಂತ್ ಏನಿದೆ, ನಮ್ಮ ಬಜೆಟ್ ಅಂದರೆ ಮಾರ್ಕೆಟ್ ಏನಿದೆ, ಆ ಮಾರ್ಕೆಟ್ ಒಳಗಡೆ ಅವ್ರು ಸಾವಿರಾರು ಕೊಟ್ಟಿದ್ದಾರೆ. ಹಾಗಂತ ನಾವು ಆಗ್ತಾರೆ ಅಂದ್ಬಿಟ್ಟು ಎಲ್ಲ ಹಾಕ್ಸ್ಕೊಂಡು ಮಾಡೋಕ್ಕೆ ಇಷ್ಟಪಡಲಿಲ್ಲ ನಾವು. ಅವ್ರೇನು ನಂಬಿಕೆ ಇಟ್ಟು ನಮ್ಮ ಮೇಲೆ ಆಗ್ತಾ ಇದ್ದಾರೆ, ಅದನ್ನ ರಿಟರ್ನ್ ಕೊಡಬೇಕು. ಇದು ಫಸ್ಟ್ ಪ್ರಯಾರಿಟಿ ಆಗಿತ್ತು ನಮ್ಮದು ಮತ್ತು ನಮ್ದು. ಸೊ ಅದಕ್ಕೆ ತಕ್ಕಂತೆಯೇ ಕತೆ ಮಾಡ್ಕೊಂಡ್ವಿ, ಅದಕ್ಕೆ ತಕ್ಕಂತೆಯೇ ಆರ್ಟಿಸ್ಟ್ಗಳು ಹುಡುಕಿದ್ವಿ, ಅದಕ್ಕೆ ತಕ್ಕಂತೆಯೇ ಟೆಕ್ನಿಷಿಯನ್ಸ್ನ ಹುಡುಕಿದ್ವಿ. ಸೊ ಇವತ್ತೆಲ್ಲ ರಿಸಲ್ಟು ಬರ್ತಾ ಇದೆ, ಜನಗಳು ಇಷ್ಟಪಡ್ತಾ ಇದ್ದಾರೆ. ಒಂದು ವಿಶೇಷ ಈ ಸಿನಿಮಾ ಏನಂದರೆ, ಎಲ್ಲ ಜನಗಳು ತಮಗೆ ತಾನೇ ವಿತ್ ಮೌತ್ ಪಬ್ಲಿಸಿಟಿ ಈ ಸಿನಿಮಾ ನಾವು ಇವತ್ತವರೆಗೂ ಯಾವುದನ್ನು ಪ್ರೆಸ್ ಮೀಟ್ ಮಾಡಿಲ್ಲ, ಅಂದರೆ ಆಫ್ಟರ್ ರಿಲೀಸು ಯಾವುದೇ ಒಂದು ಚಾನಲ್ಗೆ ನಾವು ಇದು ಕೊಟ್ಟು ಪ್ಯಾಕೇಜ್ ಕೊಟ್ಟಿಲ್ಲ, ಏನೂ ಮಾಡಿಲ್ಲ. ಒಂದೇ ಒಂದು ಕ್ವಾರ್ಟರ್ ಪೇಜು ಆ್ಯಡ್ ಕೊಟ್ಟಿದ್ದೀವಿ ಬಿಟ್ಟರೆ, ಪೇಪರ್ ಆ್ಯಡು. ಇವತ್ತವರೆಗೂ ನಾವು ಪಬ್ಲಿಸಿಟಿಗೆ ಅಂತ ಖರ್ಚು ಮಾಡಿಲ್ಲ, ಯಾಕಂದರೆ ಇರೋದೆಲ್ಲ ಸಿನಿಮಾಗೆ ಹಾಕ್ಬಿಟ್ಟಿದ್ದೀವಿ. ಎಕ್ಸ್ಟ್ರಾ ಖರ್ಚು ಮಾಡೋಕ್ಕೂ ಯಾಕೆ ಹೋಗ್ತಾ ಇಲ್ಲ ಅಂದರೆ, ನಮ್ಮ ಮಾರ್ಕೆಟ್ ಏನಿದೆ ಅಷ್ಟರಲ್ಲೇ ಆಟಾಡೋಣ, ಜನಗಳಿಗೆ ಬಿಟ್ಬಿಡೋಣ. ಇಷ್ಟು ಸಿನಿಮಾ ಚೆನ್ನಾಗಿದ್ರೆ ಅವರೇ ಜನನ ಕರ್ಕೊಂಡ್ಬರ್ತಾರೆ, ಒಳ್ಳೆ ಮಾತಾಡ್ತಾರೆ ಅಂತ. ಇವತ್ತು 100% ಕರ್ನಾಟಕ ಜನತೆಗೆ ನಮ್ಮ ಕೈ ಮುಗಿದು ಏನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಸಿನಿಮಾ ನೋಡಿದ್ರು 4 ಜನಕ್ಕೆ ಫ್ರೆಂಡ್ಸ್ಗೆ ಫೋನ್ ಮಾಡಿಕೊಂಡು, ನೀನು ಲೋನವಿನ ನೋಡಿಲ್ವಾ, ದಯವಿಟ್ಟು ಹೋಗಿ ನೋಡು. ಎಸ್ಪೆಷಲಿ ಫ್ಯಾಮಿಲಿ ಕರ್ಕೊಂಡು ಹೋಗುವಂಥ ಇನ್ಸ್ಟಿಟ್ ಮಾಡ್ತಾ ಇದ್ದಾರೆ. ಅದು ತುಂಬ ಖುಷಿ ಆಯಿತು. ಇಷ್ಟು ದಿನ ಎಷ್ಟು ಎಫರ್ಟ್ ಆಗಿ ಮಾಡಿದ್ವಿ, ಅದಕ್ಕೆಲ್ಲ ಒಂದು ಆನ್ಸರ್ ಸಿಕ್ತು, ಒಂದು ಆಶೀರ್ವಾದ ಸಿಕ್ತು. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ನಾನು ಕೇಳ್ಕೊಳ್ಳೋದು ಒಂದೇ, ಆದಷ್ಟು ಒಂದು ಒಳ್ಳೆ ವರ್ಡ್ ಇಲ್ಲೇನು ನಡೀತಾ ಇದೆ, ಆ್ಯಕ್ಚುಲಿ ನೀವೇನು ಇಷ್ಟಪಟ್ರಿ ಅದನ್ನು 4 ಜನಕ್ಕೆ ತಲುಪಿಸಿ. ಅದನ್ನು ಕರ್ನಾಟಕ ಜನಕ್ಕೆ ಇನ್ನೂ ಗೊತ್ತಾಗಬೇಕು. ಎಷ್ಟೋ ಜನಕ್ಕೆ ಈ ಸಿನಿಮಾ ರಿಲೀಸ್ ಆಗಿದೆ, ಇದೊಂದು ಕನ್ನಡ ಸಿನಿಮಾ ಅದ್ಭುತವಾಗಿ ಓಪನಿಂಗ್ ತಗೊಂಡಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಸೊ ನಿಮ್ಮ ಮೂಲಕ ಅದು ಆಗಬೇಕಾಗತ್ತೆ. ಒಂದು ಕನ್ನಡ ಇಂಡಸ್ಟ್ರಿ ಎಲ್ಲ ಒಳ್ಳೆ ಸಿನಿಮಾ ಬರ್ತಾ ಇದೆ ಅಂದಾಗ ಅದೆಲ್ಲರೂ ಜವಾಬ್ದಾರಿ ಆಗಿರುತ್ತೆ. ಬರೀ ಸಿನಿಮಾ ಟೀಮ್ ಒಂದೇ ಜವಾಬ್ದಾರಿ ಇರಲ್ಲ, ಇನ್ಕ್ಲೂಡಿಂಗ್ ಪ್ರೆಸ್ಸು, ಇನ್ಕ್ಲೂಡಿಂಗ್ ಎಕ್ಸಿಬಿಟರ್ಸು, ಇನ್ಕ್ಲೂಡಿಂಗ್ ಡಿಸ್ಟ್ರಿಬ್ಯೂಟರ್ಸು, ಮೀಡಿಯಾ, ಆರ್ಟಿಸ್ಟ್ ಎಲ್ಲ ಸೇರಿದ್ರೆ ಒಂದು ಕುಟುಂಬ. ಆ ಕುಟುಂಬ ಎಲ್ಲ ಒಂದಾಗಿ ಸಿನಿಮಾ ನೋಡಲಿ ಅಂತಲೇ ಇವತ್ತು ಸೇರಿಸಿದ್ದೀವಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಒಳ್ಳೇದಾಗಿ. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ಸ್ ತುಂಬಾ ಬಂದಿದ್ದಕ್ಕೆ, ಮೂವಿ ನೋಡಿದ್ದಕ್ಕೆ. ಸೊ ನಾನು ಮತ್ತೆ ಹಸ್ಬೆಂಡ್ ಬೆನ್ ಚಿಕ್ಕಸ್ವಾಮಿ 35 ವರ್ಷದಿಂದ USA ನಲ್ಲಿದ್ದೀವಿ, ವಾಷಿಂಗ್ಟನ್ DC ನಲ್ಲಿ. ಆಲ್ಮೋಸ್ಟ್ 9 ವರ್ಷದಿಂದ ಅದ್ದೂರಿ ಅಂತ ಕನ್ನಡ ಮೂವಿ ನಾವೇ ಪ್ರೊಡ್ಯೂಸ್ ಮಾಡಿದ್ದು, ಅದು ಸೂಪರ್ ಹಿಟ್ ಆಯಿತು. ಸೊ ಈ ಚಾನ್ಸ್ ಬಂದಾಗ ನವೀನು USA ಬರ್ತಾ ಇದ್ರು ಕಾನ್ಸರ್ಟ್ಸಿಗೆಲ್ಲ. So Naveen approached us and ನಾವು ಡಿಸ್ಕಸ್ ಮಾಡಿದ್ವಿ. He was keen on making this movie. ಅದಕ್ಕೆ ನಾವು we decided to invest in this movie. So what I want to say is, ಇದು ಕನ್ನಡ is my mother tongue. ಅದು ನನ್ನ ಮಾತೃಭಾಷೆ, ಫೇವ್ರೆಟ್ ಭಾಷೆ. I've been living in the US for 35 years. ಇದು ನಾವು ಇದನ್ನ ಮಾಡಿ ಎಕ್ಸಾಂಪಲ್ ಆಗಿ ತೋರಿಸಿ ಬೇರೆ ಫಾರಿನರ್ಸಿಗೆ ಅವ್ರಿಗೂ ಎಂಕರೇಜ್ಮೆಂಟ್ ಆಗುತ್ತೆ. ಪ್ಲಸ್ ಆಲ್ಸೋ ಕನ್ನಡಿಗರು ಮಾಡಿ ಎಲ್ಲ ಹಳ್ಳಿ ಭಾಷೆ, ಹಳ್ಳಿ ಸೀನರಿ ಅದನ್ನೆಲ್ಲ ಎಂಕರೇಜ್ ಮಾಡಬೇಕು. ಸೊ ಪ್ಲೀಸ್ ಎಲ್ಲರಿಗೂ ಹೇಳಿ ನೋಡಿ ಅಂತ. ಅದು ಮೂವಿ ನೋಡಿ ಅಂದರೆ ತುಂಬ ಚೆನ್ನಾಗಿದೆ. ಮೂವಿ ಚೆನ್ನಾಗಿಲ್ಲ ನೋಡಿ ಅಂತಲ್ಲ ನಾವು,
ಮೂವಿ ಇಸ್ ರಿಯಲಿ ಗುಡ್. ಸೊ ಎಲ್ಲರಿಗೂ ಹೇಳಿ ನೋಡಕ್ಕೆ ಹೇಳಿ. ಸೊ ಇದು ನಮಗೂ ಎಂಕರೇಜ್ಮೆಂಟ್ ಬರುತ್ತೆ, ನಮಗೂ ಖುಷಿ ಆಗುತ್ತೆ. ನಾವು ಇನ್ವೆಸ್ಟ್ ಮಾಡಿದ್ದು, ರಿಸ್ಕ್ ತಗೊಂಡಿದ್ದು, ರಿಟರ್ನ್ಸ್ ಬಂದಿದೆ ಅಂತ. ಹಾಗೆ ನಮ್ಮ ಕನ್ನಡ ಕಲ್ಚರ್ನ ನಾವು ಪ್ರೌಡ್ ಆಗಿ ಎಲ್ಲರಿಗೂ ತೋರಿಸಿ ಇದನ್ನ ಇನ್ನ ಎಕ್ಸ್ಪೋಜರ್ ಬೇಕಾಗಿದೆ. ಸೊ ಪ್ಲೀಸ್ ಎಲ್ಲರ ಜೊತೆನೂ ಮಾತಾಡಿ ಹೇಳಿ ಮೂವಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮಧುರ ತಾಲೂಕು ಮಂಡ್ಯ ಡಿಸ್ಟ್ರಿಕ್ಟ್ ಕೆಂದೋಡಿ ಪಕ್ಕದಲ್ಲಿ ಕ್ಯಾತ್ಕಟ್ಟ ಅಂತ ಗ್ರಾಮ. ನಮ್ಮೂರು ಯಾವ ಗ್ರಾಮ ಅಂತನ್ನೋದಕ್ಕಿಂತ ಹೆಚ್ಚಾಗಿ ಇದೆಲ್ಲ ನಮ್ಮ ಫ್ಯಾಮಿಲಿ ನಿಂತ್ಗೆ ಸಪೋರ್ಟ್ ಮಾಡ್ತಾ ಇದ್ರಿ. ಖುಷಿಯಾಗೋ ವಿಚಾರ ಅಂತಂದ್ರೆ ಇವಾಗ ನಾನು ಹಿಂಗೆ ಒಂದು ಪ್ರಮೋಷನ್ ಮಾಡ್ಕೊಂಡು ನಿಂತ್ಕೊತಿದ್ದಾನು, ನಾನು ಒಂದು ಕಂಟೆಂಟ್ ಸಿಗ್ತದೆ ನಿಂತ್ಕೊತಿದ್ದಾನು. ಇವತ್ತು ಒಂದು ಸಿನಿಮಾದಲ್ಲಿ ಚಾನ್ಸ್ ಸಿಕ್ಸಿ ಈ ಥರ ಒಂದು ದೊಡ್ಡ ಕ್ಯಾರೆಕ್ಟರ್ ಆಗಿ ಗುರ್ತಿಸ್ಕೊಂಡು ಇಲ್ಲಿ ಗಂಟೆ ಬಂದು ಅದು ಮಾಲಲ್ಲಿ ನಮ್ಮ ಸಿನಿಮಾ ರಿಲೀಸು ದೊಡ್ಡ ಸ್ಕ್ರೀನಲ್ಲಿ ಆಯ್ತದೆ ಅಂತಂದ್ರೆ ಅದಕ್ಕಿಂತ ದೊಡ್ಡದಾಗಿ ಖುಷಿ ಪಡೋನು ನಿಮ್ಮ ಮಾಧ್ಯಮದವರಾಗಿ ನಾನು ಒಬ್ಬನಾಗಿ ತುಂಬ ಖುಷಿ ಆಯ್ತದೆ. ಎಲ್ಲರೂ ಈ ಸಿನಿಮಾವ ನೀವು ಕುತ್ಕೊಂಡು ನೋಡಿದ್ದೀರಿ. ಆಲ್ಮೋಸ್ಟ್ ಅಲ್ಲಿ ಒಂದು ವಾರ ಅದ್ದೂರಿಯಾಗಿ ನಡೆದು 2ನೇ ವಾರಕ್ಕೆ ಕಾಲಿಟ್ಟು ಅದ್ಭುತವಾಗಿ ಪರಭಾಷಾ ಸಿನಿಮಾಗಳಿಗೆ ಟಕ್ಕರ್ ಕೊಟ್ಕೊಂಡು ಚೆನ್ನಾಗಿ ಹೋಯ್ತಾ ಇದೆ. ಟಕ್ಕರ್ ಅನ್ನೋದಕ್ಕಿಂತ ಹೇಳೋದು ಬೇಡ, ಒಂದು ಲೆವೆಲ್ಗೆ ಹೋಯ್ತಾ ಇದೆ. ಖುಷಿ ಆಯ್ತದೆ. ಎಲ್ಲೋ ಒಂದು ಕಡೆ ನಮ್ಮ ಕನ್ನಡಿಗರು, ನಮ್ಮ ಜನಗಳು ನಮ್ಮ ಕೈ ಬಿಡ್ಲಿಲ್ಲ. ನಮ್ಮ ಮಂಡ್ಯ ಭಾಗದ ಸಿನಿಮಾವ ಹೆಂಗೆ ಎತ್ಕೊ ಹೋಯ್ತವ್ರೆ ಅಂತಂದ್ರೆ ತುಂಬ ಖುಷಿ ಆಯ್ತದೆ. ಒಬ್ಬೊಬ್ರು ಹಾಕೋ ಕಾಮೆಂಟು, ಯಾರೋ ಕಮೆಂಟ್ ಹಾಕಿದ್ರು ಅದನ್ನ ನೋಡಿದೆ. ನಮಗೆ ಒಬ್ರು ಸಿನಿಮಾ ಆದ್ಮೇಲೆ ಇಳಿ ತೆಗಿತಾ ಇದ್ರು, ಕಾಸನ್ ಬರ್ಲ ತಗೊಂಡು ಹೊಡಿಯವ ಅವನಿಗೆ ಎಣ್ಣೆ ಕುಡ್ಕೊಂಡು ಕುರಿ ಕತ್ಕೊ ಹೋಗೋನೆ ಅಂತ ಪ್ರೀತಿ ಎಲ್ರಿಗೂ ಸಿಗೋದಿಲ್ಲ. ನಾನು ಸೋಷಿಯಲ್ ಮೀಡಿಯಾದವನಾಗಿದ್ದು ನಮ್ಮೊಂದಷ್ಟು ಫಾಲೋವರ್ಸ್ಗಳಿದ್ದು ಅವರೆಲ್ಲ ಹೋಗಿ ಸಿನಿಮಾ ನೋಡಿ ಚೆನ್ನಾಗಿ ಮಾಡಿದ್ರೆ ಅಂದಾಗ ಅದಕ್ಕಿಂತ ದೊಡ್ಡ ಖುಷಿ ಅನ್ನೋದಿಲ್ಲ. ನಿಮ್ಮ ಮಾಧ್ಯಮದ ಮುಖಾಂತರ ನಾವೆಲ್ಲ ಕೇಳ್ಕೊಳ್ಳೋದೇನು ಅಂತಂದ್ರೆ ನಾವೆಲ್ಲ ಸ್ನೇಹಿತರುಗಳು, ಯಾರೇ ಇಲ್ಲಿ ಡೈರೆಕ್ಟ್ರು, ಆಕ್ಟ್ರು, ಪ್ರೊಡ್ಯೂಸರು ಎಲ್ಲ ಅನ್ನೋದು ಬಿಟ್ಟು ಎಲ್ಲರೂ ಎಲ್ಲ ಕೆಲಸನ ಮಾಡ್ಕೊಂಡು ಕತೆ ಬರೆಯೋದ್ರಿಂದ ಹಿಡಿದು ಆಕ್ಟಿಂಗ್ ಮಾಡೋದ್ರಿಂದ ಪ್ರತಿಯೊಂದು ಮಾಡ್ಕೊಂಡು ನೀವು ನಾತ ಆಗ್ಬೋದು. ಇನ್ನೊಬ್ಬ ಬರಲಿಲ್ಲ, ನಗರದವನೊಬ್ಬ ಅವನೇ ಅಡ್ಡಾಡಿ ಅಂತ, ಅವನು ಒಳ್ಳೆ ಕಲಾವಿದ. ಎಲ್ಲರೂ ಮಾಡಿವೆ. ನಮ್ಮ ಮಲ್ರಾಜ್ ಅಣ್ಣವ್ರು ಇರ್ಬೋದು, ನಾಟಕ ಕಲಾವಿದರು, ಸಾವಿರಾರು ನಾಟಕ ಆಡೋರೆ. ಹೀರೋಯಿನ್ ಆಗಿರ್ಬೋದು ನವೀನ್ ಅಣ್ಣ ಅಷ್ಟು ಅದ್ಭುತ ಗಾಯಕರಾಗಿ ಒಂದು ಇವತ್ತು ಗಾಯಕರು ನಾಯಕರಾಗೋದು ಅಂತ ಅನ್ನೋದು, ಹೀರೋ ಆಗೋದು ಅಂದ್ರೆ ತಮಾಷೆ ವಿಚಾರ ಅಲ್ಲ. ಇಲ್ಲಿ ಗಂಟೆ ಎಲ್ಲ ಸಪೋರ್ಟ್ ಮಾಡ್ಕೊಂಡು ನೀವು ಕೊಟ್ಟಿರೋ ಪ್ರೀತಿಯಿಂದ ಅವರು ಇಲ್ಲಿ ನಾಯಕರಾಗೋರೆ. ನಮ್ಮೆಲ್ಲರನ್ನು ಬಾಜಿ ತಪ್ಕೊಂಡು ಇವತ್ತು ಚಾನ್ಸ್ ಕೊಟ್ಟು ಸಿನಿಮಾದಲ್ಲಿ ಲೋ ನವೀನನ್ನ ಕಂಪ್ಲೀಟ್ ಮಾಡೋರೆ. ಅದ್ಭುತವಾಗಿ ಬಂದದೆ ಅಂತ ನಾನು ಹೇಳೋದ್ಕಿಂತ ನೀವು ಎಲ್ಲರಿಗೂ ತಲುಪಿಸಿ ಕೈ ಮುಗಿದು ಕೇಳಕತ್ತೀರಿ. ಎಲ್ಲ ನಿಮಗೆ ಬಿಟ್ಟಿದ್ದು ಎಲ್ಲರೂ ಬಂದು ಕನ್ನಡ ಸಿನಿಮಾನ ಗೆಲ್ಲಿಸ್ಕೊಡಿ, ಎಂಟರ್ಟೈನ್ ಆಗಿ ಎಂಜಾಯ್ಮೆಂಟ್ ಆಗಿ ಗೆಲ್ಲಿಸಿ. ಥ್ಯಾಂಕ್ ಯು. ನಾನು ನಮಸ್ಕಾರ. ನಾನು ಹೊಸ ಪ್ರತಿಭೆ, ನಿಮಗೆಲ್ಲ ಪರಿಚಯ ಇಲ್ಲದೆ ಇರ್ಬೋದು ನಾನು, ಬಟ್ ಈ ಸಿನಿಮಾದಿಂದ ತುಂಬ ಪರಿಚಯ ಆಗ್ತಾ ಇದ್ದೀನಿ. ನನ್ನ ಹೆಸರು ಶಮಂತ್ ಎಮ್ ಎನ್ ಅಂತ, ಮೈಸೂರಿನ ಮಿರ್ಲೆ ಗ್ರಾಮದವನು. ನಾನು ರಂಗಭೂಮಿ ಕಲಾವಿದ. ಬೆಂಗಳೂರಿನಲ್ಲಿ ದೃಶ್ಯ ರಂಗತಂಡದಲ್ಲಿ ನಾನು ಪಾತ್ರಗಳನ್ನು ನಿರ್ವಹಿಸ್ತೀನಿ. ಇವತ್ತು ನವೀನ್ ಅಣ್ಣ ನನಗೊಂದು ಒಳ್ಳೆ ಚಾನ್ಸ್ ಕೊಟ್ಟು ನಾಥ ಅನ್ನೋ ಕ್ಯಾರೆಕ್ಟರ್ನ ಇವತ್ತು ನಾನು ಈ ಸಿನಿಮಾದಲ್ಲಿ ಮಾಡಿದ್ದೀನಿ. ದಯವಿಟ್ಟು ಕನ್ನಡಿಗರು ಈ ಸಿನಿಮಾನ ಬಂದು ನೋಡಿ ಪ್ರೋತ್ಸಾಹಿಸಬೇಕು ಅಷ್ಟೇ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈಗಾಗಲೇ ನೀವೆಲ್ಲ ನೋಡಿದ್ದೀರಾ ಹೆಂಗೆ ಎಲ್ಲರೂ ರಿವ್ಯೂಸ್ ಕೊಡ್ತಾ ಇದ್ದಾರೆ ಅಂತ. ಎಲ್ಲರೂ ಬಂದು ಥಿಯೇಟ್ರಿಗೆ ಎಂಜಾಯ್ ಮಾಡ್ತಾ ಇದ್ದಾರೆ. ಥಿಯೇಟರ್ಗೆ ಬಂದು ಎಂಜಾಯ್ ಮಾಡಿ. ನನ್ನ ಸಿನಿಮಾ ಅಂತಲ್ಲ, ಅಫ್ಕೋರ್ಸ್ ನಮ್ಮ ಸಿನಿಮಾ ಇದು, ಬಟ್ ಆಸ್ ಅನ್ ಆಡಿಯನ್ ನಾನು ನೋಡಿದಾಗಲೂ ಈಗ ಆಲ್ರೆಡಿ ನಾನು ಎಲ್ಲ ಜೊತೆ ಶೋಸ್ ಎಲ್ಲ ಕಡೆ ಪ್ರಮೋಷನ್ಸ್ ಓಡಾಡಿ ಅರೌಂಡ್ 7-8 ಟೈಮ್ಸ್ ನೋಡಿದ್ದೀನಿ. ಅಷ್ಟು ಸಲನೂ ಸೇಮ್ ಫೀಲಿಂಗ್ ಬರುತ್ತೆ. ಒಂಥರ ಎಷ್ಟು ಫ್ರೆಶ್ ಫೀಲ್ ಇದೆ. ಒಂದು ಹಳ್ಳಿ ಸೊಗಡು ಇರ್ಬೋದು, ನಮ್ಮ ಕನ್ನಡತನನ ಎತ್ತಿ ಹಿಡಿಯೋವಂಥದ್ದು. ಈವನ್ ಕಮಿಂಗ್ ಟು ಮ್ಯೂಸಿಕ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನವೀನ್ ಸಜ್ಜು ಅವರು ಅಂದರೆ ಭಾಳ ಹೆಮ್ಮೆ ಆಗುತ್ತೆ. ಅಂದರೆ ಆ ಥರ ಒಂದು ಪ್ರತಿಭಾವಂತರ ಜೊತೆ ನಾವು ಕೆಲಸ ಮಾಡೋಕ್ಕೆ ಒಂದು ಆಪರ್ಚುನಿಟಿ ಸಿಗ್ತಲ್ಲ ಅಂತ ತುಂಬ ಖುಷಿ ಆಗ್ತದೆ. ಆ್ಯಕ್ಚುಲಿ ದಯವಿಟ್ಟು ಎಲ್ಲರೂ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ, ಮಿಸ್ ಮಾಡ್ಕೊಳ್ಳೇಬೇಡಿ. ಇದೊಂದು ಲೈಫ್ ಟೈಮ್ ಮೆಮೊರಿ ಆಗುತ್ತೆ. ನಿಮ್ಮ ಸಹೋದರರು, ಗೆಳೆಯರ ಜೊತೆ ಕೂತ್ಕೊಂಡು, ಫ್ಯಾಮಿಲಿ ಜೊತೆ ಕೂತ್ಕೊಂಡು ನಗುವಂಥ ಒಂದು ಲೈಫ್ ಟೈಮ್ ಮೆಮೊರಿ ಸಿಗುತ್ತೆ. ನೀವು ತುಂಬ ವರ್ಷಗಳೇ ಆಗಿರುತ್ತೆ ಈ ಥರ ಒಂದು ಸಿನಿಮಾನಲ್ಲಿ ನಕ್ಕಿ. ಐ ಸ್ವೇರ್ ಪೈಸಾ ವಸೂಲ್, ಎಲ್ಲರೂ ಹೇಳ್ತಿರಿಗೆ ಪೈಸಾ ವಸೂಲ್. ಇದು ಟ್ರೂಲಿ ತುಂಬ ಚೆನ್ನಾಗಿದೆ ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್. ನನಗೆ ಒಂಥರ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಸಿಕ್ಕಿದೆ. ಆಸ್ ಅ ಲೀಡ್ ಒಂಥರ ಫಸ್ಟ್ ಸಿನಿಮಾದಲ್ಲೇ ನನ್ನ ಓರಿಯೆಂಟೆಡ್ ಒಂದು ಸಾಂಗ್ ಸಿಕ್ಕಿದೆ. ಭಾಳ ಒಂಥರ ಖುಷಿ ಆಗ್ತಿದೆ. ಏನು ಹೌ ಡಿಡ್ ಐ ಗೆಟ್ ಸೋ ಲಕ್ಕಿ ಅಂತ ಅನ್ನಿಸ್ತಿದೆ. ರಿಯಲಿ ಈ ಸಿನಿಮಾ ಒಂದು ಮಾತಿಲ್ಲ ಆಡೋಕ್ಕೆ. ಇಟ್ ಇಸ್ ಪರ್ಫೆಕ್ಟ್. ಎಂಜಾಯ್ ಮಾಡ್ತೀರಾ. ಪ್ಲೀಸ್ ಬಂದು ಎಲ್ಲರೂ ಥಿಯೇಟರ್ಸ್ಗೆ ನೋಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮಾಧ್ಯಮ ಮಿತ್ರರಿಗೆ
ನಮಸ್ಕಾರ ಹೇಳೋದ್ರ ಜೊತೆಗೆ ನಾನು ರಂಗಭೂಮಿ ಕಲಾವಿದ. ಈಗಾಗಲೇ ನಾನು 38 ವರ್ಷಗಳಿಂದ 2002 ನಾಟಕಗಳನ್ನು ಆಡಿದ್ದೀನಿ. ಬಂಧುಗಳೇ, ನಾನು ಹೇಳೋದಿಷ್ಟೇ, ಚಿತ್ರಕಥೆ, ಕ್ಯಾಮ್ರಾ, ನಿರ್ದೇಶನ ಮತ್ತೆ ಡೈಲಾಗ್ಗಳಾಗಿರ್ಬೋದು, ಪಾತ್ರಧಾರಿಗಳಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಅಚ್ಚುಕಟ್ಟಾದಂಥ ಒಂದು ಕನ್ನಡ ಸಿನಿಮಾವನ್ನ ನಾವು ಕರ್ನಾಟಕಕ್ಕೆ ಅರ್ಪಣೆ ಮಾಡಿದ್ದೇವೆ. ಎಲ್ಲೋ ಕಡೆಗೆ ನ್ಯಾಯಾಂಗ ಕಾರ್ಯಾಂಗ ವ್ಯತ್ಯಾಸಗಳಾದಾಗ ಪತ್ರಿಕಾರಂಗ ಎಚ್ಚೆತ್ತಿಸುವಂತ ಕೆಲಸವನ್ನ ನೀವೇನು ಮಾಡ್ತೀರಿ. ಹಾಗಾಗಿ ಅಚ್ಚುಕಟ್ಟಾದ ಕನ್ನಡದ ಚಿತ್ರವನ್ನ ಹೋಗಿ ಮನೆಯವರು ಕೂಡ ಸಾಂಸಾರಿಕ ಕಟ್ಕೊಂಡು ಕೂತ್ಕೊಂಡು ನೋಡ್ಬೋದು, ಅಶ್ಲೀಲ ಭಾಷೆಗಳಿಲ್ಲ ಅನ್ನತಕ್ಕಂಥ ವಿಚಾರವನ್ನ ಹೇಳ್ತಾ, ಮಾಧ್ಯಮ ಮಿತ್ರರು ಮನಸ್ಸು ಪಟ್ರೆ ಇದನ್ನ ಇನ್ನೂ 20 ದಿನಗಳ ಕಾಲ ಸುದೀರ್ಘವಾಗಿ ಜನರು ನೋಡುವಂತ ಒಳ್ಳೆ ಮೆಸೇಜ್ ಅನ್ನ ಮಾಡ್ತೀರಿ, ನಮ್ಮ ಚಿತ್ರವನ್ನ ಪ್ರತಿ ಹಳ್ಳಿಗೂ ತಲುಪಿಸ್ತೀರಿ ಅನ್ನತಕ್ಕಂಥ ವಿಚಾರನ ಹೇಳ್ತಾ, ಲೋ ನವೀನ ಸಿನಿಮಾ ನೋಡಿದಂಥವ್ರು ಪ್ರತಿ ಕ್ಷಣ ನಿಮ್ಮ ಸಂಸಾರದ ಜಂಜಾಟ ಏನೇ ಇರಲಿ, ನೋವುಗಳೇನೇ ಇರಲಿ, ಕಷ್ಟ ಸುಖ ಏನೇ ಇದ್ರು ಥಿಯೇಟರ್ಗೆ ಬಂದು 2 ಅವರ್ ಯಾವುದೇ ಜಂಜಾಟ ಇಲ್ಲದೆ ಪ್ರೀತಿಯಿಂದ ನಗ್ನಗ್ತಾ ಚಿತ್ರ ನೋಡ್ತೀರಿ. ಆ ಚಿತ್ರನ ನೀವೆಲ್ಲರೂ ಕೈ ಹಿಡಿತೀರಿ, ಹರಸ್ತೀರಿ, ಆಶೀರ್ವದಿಸ್ತೀರಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಮಾಧ್ಯಮ ಮಿತ್ರರಿಗೂ ಕೂಡ ನಮಸ್ಕಾರ.